ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲೋ ಗುರು ಮೂರ್ತಿ ಪೂಜ್ಯ ಮೂಲೋ ಗುರುಪಾದ ಮಂತ್ರ ಮೂಲೋ ಗುರು ವಾಕ್ಯ ಮುಕ್ತಿ ಮೂಲೋ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ್ಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ, ಈ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯಸ್ಥೆಲ್ಲ ನಡೆದದ. ಇದರಲ್ಲಿ 15ನೆಯ ಪದ ಭಾಳಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ಅದಕ್ಕೆ ಶೂರತನ ಅಂದರೆ ಯಾವುದು ಅಂದರೆ ಇಂದ್ರಿಯಗಳನ್ನು ನಿಗ್ರಹ ಮಾಡುವಂಥದ್ದು. ಕರ್ಣ ವಿಜಯದಿಂದ ಕಲಿತ ನಮ್ಮುಂಟೆ, ಈ ವಿಚಾರವನ್ನು ಭಾಳಷ್ಟು ಹೇಳ್ತಾರೆ ಮಹಾತ್ಮರು. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೆ ಚಂದಾಮಮ, ತಲ್ಲಣಿಸದೆ ನೀತಿಯಲ್ಲಿ ಇರಲರ್ಪುದೆ ಚಂದಾಮಮ ಅಂತ ಹೇಳ್ತಾರೆ ಅವರು. ಅಂದ್ರೆ ಯಾರ ಜೊತೆನೂ ಶತ್ರುತ್ವ ಮಾಡ್ಕೊಳ್ಬೇಡ, ಯಾರ ಜೊತೆನೂ ಶತ್ರುತ್ವ ಮಾಡ್ಕೊಳ್ಬೇಡ, ಅಥವಾ ವೈರವಿಲ್ಲದೆ ಅವ್ರ ಜೊತೆ ವೈರತ್ವ ಬೇಡ. ಅದು ಯೋಗ್ಯವಾದಂಥದ್ದು ಜೀವಾತ್ಮನಿಗೆ. ಯಾಕಂದರೆ ಸಕಲ ಜೀವರಾಶಿಗಳು ಅದಾವೆ ಇಲ್ಲಿ, ಸಕಲ ಜೀವಕೋಟಿಗಳೊಡನೆ ಯಾವುದೇ ರೀತಿಯಿಂದ ವೈರತ್ವ ಇಲ್ಲದೇ ಇರುವಂಥದ್ದು ಜೀವನಿಗೆ ಯೋಗ್ಯ. ಅದು ಯಾಕೆ ಹೇಳ್ತಾರಂತಂದ್ರೆ, ಮುಂದಿನ ಜನ್ಮದಲ್ಲಿ ಕೂಡ ನಿನಗೆ ಪ್ರಾರಬ್ಧ ರೂಪವಾಗಿ, ಪ್ರಾರಬ್ಧದ ಕರ್ಮದ ರೂಪವಾಗಿ ನಿನಗೆ ದುಃಖ ಕೊಡ್ತದೆ. ಅದಕ್ಕೆ ಇವಾಗ ತಿಳ್ಕೊಂಡ ಮೇಲೆ ನೀನು ಯಾರ ಜೊತೆಯೂ ವೈರತ್ವ ಮಾಡೋದು ನಿನಗೆ ಯೋಗ್ಯ ಅಲ್ಪ ಅಂತ ಜೀವಾತ್ಮನಿಗೆ ಹೇಳ್ತಾರೆ ಅವರು. ಮತ್ತು ನಾವು ಈಗ ಯಾವುದಂತಂದ್ರೆ ಮೂರನೇ ನುಡಿಯಿಂದ ಸ್ವಲ್ಪ ನೋಡೋಣ. ಹಿಂದಿನ ವಿಚಾರಗಳನ್ನು ಆಗಿದ್ದಾವ. ಏನು ಹೇಳ್ತಾ ಇದ್ದಾರೆ? ದುರಿತ ವೆಳ್ಳಿನಿತನಾದರೂ ಗಳಿಯುವುದೇ ಚಂದಾಮಮ, ದೊರಕಲೇನದರೋಳು ಪರಿಣತೆ ದಳಿಯುವುದೇ ಚಂದಾಮಮ, ಕರ್ಣವನು ಅಖಿಲ ಸಂಸರಣದಿಂ ಸೆಳೆಯುವುದೇ ಚಂದಾಮಮ, ವರ ಪುಣ್ಯಲತೆಯ ನಾವರಿಪಂತೆ ಬೆಳೆಯುವುದೇ ಚಂದಾಮಮ ಅಂತ. ದುರಿತ ಅಂದ್ರೇನು? ಪಾಪದ ಕರ್ಮ. ಈ ದುರಿತ ಒಂದು ಸ್ವಲ್ಪ ಕೂಡ, ಪಾಪ ಅನ್ನುವಂಥದ್ದು ಒಂದು ಸ್ವಲ್ಪ ಕೂಡ ಬಿಡದೆ ಅದನ್ನು ನೇತಿಗಳಿವಂಥದ್ದು, ಬಿಡುವಂಥದ್ದು, ಒಂಚೂರು ಮಾಡಬಾರ್ದು ಅಂಥ ಪಾಪದ ಕೆಲಸವನ್ನು ಬಿಟ್ಟು, ಪಾಪದ ಕರ್ಮವನ್ನು ಸ್ವಲ್ಪ ಕೂಡ ಇರಬಾರ್ದು, ಅದನ್ನು ತಿರಸ್ಕರಿಸುವಂಥದ್ದು. ಇದು ಬೇಡ. ಯಾಕೆ ಮನುಷ್ಯನಿಗೆ ಗೊತ್ತದ ಪಾಪದ ಯಾವುದು ಪುಣ್ಯ ಯಾವುದಂತೇಳಿ. ಹಾಗಾಗಿ ಪಾಪದ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡ. ಇದು ಜೀವಾತ್ಮನಿಗೆ ಭಾಳಷ್ಟು ಯೋಗ್ಯವಾಗಿರುವಂಥದ್ದು. ಇದು ಒಂದು ಸ್ವಲ್ಪ ಐತಿ ಬಿಡ್ರಿ, ನಾನೇನು ಭಾಳ ಪಾಪ ಮಾಡಿಲ್ಲ, ಒಂದು ಸ್ವಲ್ಪ ಐತಿ ಬಿಡ್ರಿ ಅಂತ ಕೂಡ ನೀನು ಬಿಡೋಂಗಿಲ್ಲ. ಅದಕ್ಕೆ ಥರ ಕಣ್ಣಲ್ಲಿ ಬಿದ್ದಂಥ ಒಂದು ಸಣ್ಣ ಅರಳು, ಕಾಲಲ್ಲಿ ಚುಚ್ಚಿದಂಥ ಒಂದು ಮುಳ್ಳು, ಈ ಮನಸ್ಸಿನಲ್ಲಿರುವಂಥ ಒಂದು ಸಂಶಯ, ಇವು ಜೀವಾತ್ಮನ ಜೀವನವನ್ನೇ ಹಾಳು ಮಾಡಿಬಿಡ್ತಾವೆ, ಮನುಷ್ಯನ ಜನ್ಮವನ್ನು ಹಾಳು ಮಾಡ್ತಾವೆ. ಹೆಂಗೆ ಅಂತಂದ್ರೆ, ಕಣ್ಣನ ಅರಳು ಬಿದ್ದದಪ್ಪ ಅಂತ ಕಣ್ಣಿನ ಮಣ್ಣು ಒಂದು ಸಣ್ಣ ಕಣ ಬಿತ್ತು ಅಂತಂದಾಗ ಅದು ಅಲಕ್ಷ್ಯ ಮಾಡಿದ್ರು ಕೂಡ ಕಣ್ಣೇ ಹಾಳು ಮಾಡ್ತದೆ ಅಲ್ಲ. ಅದ್ರಂಗೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಒಂದು ಸ್ವಲ್ಪ ಪಾಪದ ಕೆಲಸ ಮಾಡಿದ್ರೆ ಏನಾಯಿತು ಅಂತ ಮನಸ್ಸಿನಲ್ಲಿ ಏನಾದರೂ ಬಂತಂದ್ರೆ ಅದು ಯೋಗ್ಯ ಅಲ್ಲ ಜೀವಾತ್ಮನಿಗೆ. ಅದು ಕೂಡ ನೀನು ಬಿಡಬೇಕಾಗ್ತದೆ. ಅದು ಮತ್ತೇನಾಗ್ತದೆ, ಮುಂದೆ ಬೆಳೆದು ಅದೇ ಪಾಪವನ್ನು ಸಣ್ಣದೈತಿ ಅಂತ ನೀನು ಮಾಡ್ಕೊತ ಹೋದಿ ಅಂತಂದ್ರೆ ಆ ಪಾಪ ಏನಾಗ್ತದೆ ಬೆಳೆದು ಮತ್ತೆ ನಿನಗೆ ಭವಕ್ಕೆ ಬೀಜ ಆಗ್ತದೆ. ಆ ಕಾರಣದಿಂದ ಸಂಸ್ಕಾರ, ಅದರ ಸಂಸ್ಕಾರ ಏನಾದರೂ ಮನಸ್ಸಿನಲ್ಲಿ ಇತ್ತು ಅಂದ ತಕ್ಷಣ ಅದನ್ನು ಕತ್ತರಿಸಿ ಬಿಡಬೇಕಂತ ಹೇಳ್ತಾರೆ.
ಅದೇನಾದರೂ ಒಂದು ಸ್ವಲ್ಪ ಆ ಸಂಸ್ಕಾರ ನಿನ್ನ ಮನಸ್ಸಿನಲ್ಲಿ ಉತ್ಪತ್ತಿ ಆಗಿತ್ತು, ಪಾಪದ ಒಂದು ದುರಿತದ ಕರ್ಮದ ಒಂದು ವಿಚಾರ ನಿನ್ನ ಹತ್ರ ಹೊಳೀತು ಅಂತಂದಾಗ ಅದು ತಕ್ಷಣವೇ ನೀ ಕಿತ್ತಿ ಹಾಕು. ಯಾಕಂದ್ರೆ ಇದು ಅಷ್ಟು ಸುಲಭ ಏನ್ರಿ. ನಾವು ಇದನ್ನು ಹೇಳ್ಬೇಕಂದ್ರೆ ಕೆಲವು ವಿಚಾರಗಳು ನೆನಪಿರ್ತಾವೆ ಭಾಳಷ್ಟು. ಈ ಗ್ರಂಥದಾಗ ಹಿಂಗೆ ಹೇಳಿದ್ದು ನಮ್ಮ ಕಡೆಗೆ ಮಾಡೋಕ್ಕಾಗ್ತದೇನ್ರಿ, ನಮ್ಮ ಮನಸ್ಸಿನಾಗ ಈ ಥರ ಐತೆಲ್ಲ ಇಂಥವೆಲ್ಲ ತೆಗೆದಾಕಾಗ್ತದೇನೆಂದ್ರೆ ಅದಕ್ಕೆ ಪ್ರಯತ್ನ ಅನ್ನುವಂಥದ್ದು. ಈ ನಮ್ಮ ಗುರುಗಳು ಹೇಳಿದಂಥದ್ದು ಒಂದು ಸ್ವಲ್ಪ ಒಂದು ಅಂದ್ರೆ ಒಂದೊಂದು ಹನಿ ಕೂಡಿದ್ರೆ ಒಂದು ಹಳ್ಳ ಆಗ್ತದೆ. ಒಂದೊಂದು ಸಣ್ಣ ಏನು ಕಾಳುಗಳು ಸೇರಿದ್ರೆ ಒಂದು ಕ್ವಿಂಟಲ್ ನಾವು ಅಕ್ಕಿ ಅನ್ಬೋದು, ಜೋಳ ಆಗ್ತದೆ, ಹೌದಲ್ಲ. ಅದಕ್ಕೆ ನಾವು ಪ್ರತಿ ದಿವಸ ಒಂದು ಸ್ವಲ್ಪ ತೊಗೊಳ್ಳೋಣ, ಅದು ಪರ್ವತದಷ್ಟು ಆಗ್ತದೆ ನಮ್ಗೆ ಆ ಒಂದು ಪುಣ್ಯ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಪ್ರತಿನಿತ್ಯ ಒಂದು ಸ್ವಲ್ಪ ಕೇಳಿ ಇದನ್ನು ತಗೊಳ್ಳುವಂಥದ್ದು. ಇದು ಯಾವಾಗ ನಮಗೆ ಇದು ಪಾಪ ಐತೆ ಅಂತ ನಮ್ಗೆ ಏನಾರ ಮನಸ್ಸಿಗೆ ಬಂತು ಅಂದಾಗ ಕೆಲವು ವಿಚಾರಗಳು ನೆನಪಿರುತ್ತೆ. ಯಾಕಂದ್ರೆ ಮಹಾತ್ಮರು ಹಿಂಗೆ ಮಾಡ್ಕೊಂಡದ್ದು, ಇದೇ ದಾರಿಯಲ್ಲೇ ಓದೋಂಥದ್ದು. ಪ್ರತಿ ಒಂದು ವಿಚಾರಗಳನ್ನು ಅವರು ಸ್ವಲ್ಪ ದೂರ ಇಟ್ಟರವರು. ಯಾವುದೋ ತಮ್ಮ ಮನಸ್ಸಿನಲ್ಲಿ ಆಗಿರುವಂಥ ಒಂದು ಗೊಂದಲಗಳಾಗಿರ್ಬೋದು, ಯಾವುದೇ ವಿಚಾರ ಅದು ಈ ಒಂದು ಶಾಸ್ತ್ರವನ್ನು ಕೇಳಿದ ಮೇಲೆ ಕೆಲವು ವಿಚಾರಗಳು ಗೊತ್ತಾಗಿಬಿಡ್ತದೆ ನಮಗೆ. ಸ್ವಲ್ಪ ಬಿಟ್ಕೊತ ಬರ್ತಾರೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಅದರ ಸಂಸ್ಕಾರ ಮನಸ್ಸಿನಲ್ಲಿ ಉತ್ಪತ್ತಿ ಆದ ತಕ್ಷಣದಾಗ ಅದನ್ನು ನಾವು ತೆಗೆದು ಹಾಕ್ರಿ ಅಂತ ಹೇಳ್ತಾರೆ. ತೆಗೆದು ಹಾಕಬೇಕದು. ಯಾಕಂತಂದ್ರೆ ಈ ಮನುಷ್ಯನ ಒಂದು ಅಂತಃಕರಣದಲ್ಲಿ 3 ರೀತಿಯಾದಂಥ ವೃತ್ತಿಗಳದಾವ. ಇದು ಅಂತಃಕರಣದಲ್ಲಿ ಏನದಾವ, 3 ವೃತ್ತಿಗಳದಾವ. ಯಾವುದು ಅಂತಂದ್ರೆ ಶಾಂತ, ಘೋರ, ಮೂಢ ಅಂತ. ಯಾಕಂತಂದ್ರೆ ಈ ಶಾಂತ, ಘೋರ, ಮೂಢ ಅಂತ ಹೇಳಿಬಿಟ್ಟು ನಿನ್ನ ಅಂತಃಕರಣದಲ್ಲಿ 3 ವೃತ್ತಿಗಳದಾವ. ಈ ಶಾಂತ ವೃತ್ತಿಯಿಂದ ಏನು ಬೆಳೀತದಪ್ಪ ಅಂದ್ರೆ, ಶಾಂತ ವೃತ್ತಿಯಿಂದ ಸತ್ವಗುಣ ಬೆಳೀತದೆ. ಶಾಂತ ನಮ್ಮೊಳಗೆ 3 ಅದಾವ. ಅದಕ್ಕೆ ಭಗವಂತನ ಏನು ಮಾಡ್ಕೊತೀನಿ ನಿನಗೆ ಬಿಟ್ಟದ್ದು, ಎಲ್ಲನೂ ಕೊಟ್ಟಿದ್ದಾನಂತ, ನಿನ್ನ ಸಮೃದ್ಧಿಯಾಗಿ ಕೊಟ್ಟಿದ್ದಾನೆ. ಬಟ್ ನೀ ಯಾವ್ದು ಬಳಸ್ಕೋತಿ ನಿನಗೆ ಬಿಟ್ಟದ್ದು. ಆ ಒಂದು ಸತ್ವಗುಣ ಶಾಂತಾಕಾರ ವೃತ್ತಿಯಿಂದ ಏನು ಬೆಳೀತದ, ಸತ್ವಗುಣ ಬೆಳೀತದೆ. ಮತ್ತು ಘೋರ ವೃತ್ತಿಯಿಂದ ಏನು ಬೆಳೀತದಪ್ಪ ಅಂದ್ರೆ ರಜೋಗುಣ ಬೆಳೀತದೆ. ಇವು 3 ಗುಣಗಳು ಬರ್ತಾವೆ ನೋಡ್ರಿ. ಇದರಿಂದ ಈ ವೃತ್ತಿಯಿಂದ 3 ಗುಣಗಳು ಬೆಳೀತಾವೆ ನಮಗೆ. ಮತ್ತು ಮೂಢ ವೃತ್ತಿಯಿಂದ ಏನು ಬೆಳೀತದಪ್ಪ ಅಂದ್ರೆ ತಮೋಗುಣ ಬೆಳೀತದೆ. ಇದ್ರಾಗ ನಾವು ಅರ್ಥ ಮಾಡ್ಕೋಬೇಕು. ನೀ ಏನು ಜಗತ್ತಿನೊಳಗೆ ನೋಡ್ರಿ, ಭಗವಂತ ಎಲ್ಲವನ್ನು ಇಟ್ಟಿದ್ದಾನ. ನೀ ಏನು ಆರಿಸ್ಕೋ. ಭೋಗದ ಸಾಮಗ್ರಿಗಳನ್ನು ಕೊಟ್ಟಿದ್ದಾನ. ಪರಲೋಕದಲ್ಲಿ ಹೋಗಿ ಸ್ವರ್ಗಾದಿ ಭೋಗಗಳನ್ನು ಅನುಭವಿಸೋಕ್ಕೂ ನಿನಗೆ ಅದ್ರ ಒಂದು ಸಾಧನಗಳು ಕೊಟ್ಟಿದ್ದಾನೆ. ಮತ್ತು ಅಂತಃಕರಣ ಶುದ್ಧ ಮಾಡಿಕೊಂಡು ಗುರುನಾಥನ ವಾಕ್ಯಗಳನ್ನು ಕೇಳಿಕೊಂಡು ಮುಕ್ತನಾಗೋಕ್ಕೂ ಅವಕಾಶ ಐತಿ. ಇದ್ರಾಗ ಎಲ್ಲ ಥರನೂ ಐತಿ ನಿನಗೆ. ಅದಕ್ಕೆ ಇಲ್ಲಿ ಕೂಡ ಈ ರಜೋಗುಣ, ತಮೋಗುಣ ಮತ್ತು ಸತ್ವಗುಣ, ಇವು 3 ನಿನ್ನ ಅಂತಃಕರಣದಲ್ಲಿ ಏನೋ ವೃತ್ತಿಯಿಂದ ಈ 3 ಗುಣಗಳು ಬರ್ತಾವಲ್ಲ, ಆ 3 ಗುಣಗಳಲ್ಲಿ 2 ಗುಣಗಳು ಜ್ಞಾನಕ್ಕೂ ವಿರೋಧಿ ಅದಾವೆ. ಯಾವ ವಿರೋಧಿ ಅದಾವ್ರಿ ಈ ಗುಣಗಳು ನಮ್ಮ ಹತ್ರ? ಪ್ರತಿಯೊಬ್ಬರು ಜಗತ್ತಿನೊಳಗೆ ಪ್ರತಿಯೊಬ್ಬ ವ್ಯಕ್ತಿ ಬಂದಿದ್ದಾನ, ಮನುಷ್ಯನ ಶರೀರವನ್ನು ತೊಟ್ಕೊಂಡು ಬಂದಿದ್ದಾನ ಅಂತಂದ್ರೆ ಪ್ರತಿಯೊಬ್ಬರಿಗೆ ಈ 3 ಗುಣಗಳು ಅದಾವೆ. ಈ ಅಂತಃಕರಣದಲ್ಲಿ 3 ವೃತ್ತಿಗಳು, ಆ ವೃತ್ತಿಗಳಿಂದ 3 ಗುಣಗಳು ಅದಾವೆ. ಅದಕ್ಕೆ ಈ ತಮೋಗುಣ, ರಜೋಗುಣ ಏನು ಮಾಡ್ತಾವಪ್ಪ ಅಂತಂದ್ರೆ ನಿನ್ನ ಸ್ವರೂಪಕ್ಕೆ ಹೋಗೋಕೆ ಅಡ್ಡಿ ಮಾಡ್ತಾವೆ. ಅದಕ್ಕೆ ನಿನ್ನೊಳಗೆ ಅದಾವೆ ನೋಡ್ರಿ, ಎಲ್ಲನೂ ಅದಾವೆ. ಬಂಧ ಮಾಡುವಂಥದ್ದು ನಿನ್ನೊಳಗೆ ಐತೆ, ಮುಕ್ತನನ್ನಾಗಿ ಮಾಡುವಂಥದ್ದು ನಿನ್ನೊಳಗೆ ಐತೆ. ಅದ್ರ ಮಹಾತ್ಮರದ್ದು ಹೇಳ್ತಾರೆ, ತಿಳಿಸ್ಕೊಡ್ತಾರೆ ನಿನಗಷ್ಟೇ. ಏನಾಗ್ತದೆ ಅಂತಂದ್ರೆ ಇವು ರಜೋಗುಣ, ತಮೋಗುಣ ಇವು ಜ್ಞಾನಕ್ಕೆ ಏನದಾವ, ಅಡ್ಡಿ ಮಾಡ್ತಾವೆ, ವಿರೋಧ ಮಾಡ್ತಾವೆ. ಅದಕ್ಕೆ ಇದರಿಂದ ಸುಖ ಸಿಗ್ತದೆ ಅಂದ್ರೆ ರಜೋಗುಣ. ನಮಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದಕ್ಕೆ ಹೇಳೋದು, ಇವು 3 ಗುಣಗಳೇ ನಮಗೆ ಗೊತ್ತಿರಲಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ. ಯಾಕಂದ್ರೆ ಹುಟ್ಟಿನಿಂದ ಎಷ್ಟೋ ವರ್ಷ, ಹೌದಾ, ನಮಗೆ ಮದುವೆಯಾಗಿ ನಮ್ಗೆ ಇನ್ನೂ ಭಕ್ತಿ ಒಳಗೆ ಇದ್ದೀವಿ, ಕರ್ಮದಲ್ಲೇ ಇದ್ದೀವಿ. ಬಟ್ 3 ಗುಣಗಳಿಗೆ ಗೊತ್ತಿಲ್ಲ ನೋಡ್ರಿ ಅಲ್ಲಿವರೆಗೂ. ಅದಕ್ಕೆ ಟೈಮ್ ಬೇಕು ಅನ್ನೋವಂಥದ್ದು. ಟೈಮ್ ಎಲ್ಲದಕ್ಕೂ ಕೂಡಿ ಬರ್ಬೇಕು ಅನ್ನುವಂಥದ್ದು ಇದಕ್ಕೆ.
ಯಾಕಂದ್ರೆ ಎಷ್ಟೇ ಭಕ್ತಿ ಮಾಡ್ತೀವಿ, ಕರ್ಮ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂದರೂ ಕೂಡ ಇಂಥ ಒಂದು ವಿಚಾರಗಳು ಸಿಗಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯದ ಒಂದು ಸಮಯ ಬರಬೇಕದು. ಅಂದಾಗ ಮಾತ್ರ ಗೊತ್ತಾಗ್ತದೆ. ಅಷ್ಟೆಲ್ಲ ಮಾಡ್ತಿದ್ದೀವಿ ಖರೇನೆ, ಇಷ್ಟು ಕರ್ಮಗಳನ್ನು ಮಾಡ್ತಿದ್ದೀವಿ. ಆ ಗುರುಗಳು ಈ ಗುರುಗಳಂತೂ ಸ್ವಲ್ಪ ಯಾರನ್ನ ಒಂದು ಕಾವಿ ಬಟ್ಟೆ ಹಾಕ್ಕೊಂಡಿದ್ರೆ ಅಂದ್ರೆ ಗುರುಗಳಂತ ನಾವು ಸ್ವಲ್ಪ ಏನಂದ್ರೆ ಭಕ್ತಿ ಮಾಡ್ತಿದ್ವಿ. ಆದರೂ ಕೂಡ ಯಾರ ಬಾಯಲ್ಲಿ ಜ್ಞಾನದ ವಿಚಾರಗಳೇ ಇಲ್ಲ, ಕೇಳೇ ಇಲ್ಲ ನಾವು. ಮತ್ತು ನಮ್ಮ ಒಳಗಡೆ ಇರುವಂಥ 3 ಗುಣಗಳು ನಮಗೆ ಹೆಂಗೆ ಗೊತ್ತಾಗಬೇಕು? ಗೊತ್ತಾಗ್ತವೇನ? ಯಾರು ಹೇಳ್ತಾರೆ? ಸಂಸಾರಸ್ಥರು ಹೇಳ್ತಾರೆ ನಿಂತಾವು. ಇನ್ನೊಂದು 4 ಮನೆ ಕಟ್ರಿ, ಕಳ್ತನನ ಮಾಡಿರಿ, ದರೋಡೆನ ಮಾಡಿರಿ, ಯಾರಿಗೆ ಹಿಂಸಾರ ಮಾಡಿರಿ, ಒಟ್ಟಿನಲ್ಲಿ ರೊಕ್ಕ ಗಳಿಸ್ರಿ, 4 ಮನೆ ಕಟ್ರಿ, 4 ಗಾಡಿ ತೊಗೊಳ್ರಿ, ಜಮ್ ಅಂತ ತಿರುಗಾಡ್ರಿ, ಆತ ಹೆಂಗಾರ ಗಳಿಸ್ರಿ, ಏನು ಶಾಣ ಆತ ಹೆಂಗೆ ಗಳಿಸಿ ಅನ್ನೋದು ನಮ್ಗೆ ವಿಚಾರ ಬೇಕಾಗಿಲ್ಲ, ಒಟ್ಟು ರೊಕ್ಕ ಇರ್ಬೇಕಂತ ಬಲ್ಲೆ. ಈ ಥರ ನೋಡೋಂಥವ್ರಿಗೆ ಇಂಥವು ತಿಳಿಸ್ಕೊಡ್ತಾರೆ. ನಿನ್ನೊಳಗೆ 3 ಗುಣಗಳು ಅದಾವಪ್ಪ, ಈ ಶರೀರ ಹಿಂಗೆ ಬಂದದ, ಇದು ಹಿಂಗೆ ಐತೆ ಅಂತ ಯಾರು ತಿಳಿಸಿಕೊಡ್ತಾರೆ? ಇದು ಎಲ್ಲಷ್ಟು ಅದಕ್ಕೆ ಬಂಧುಗಳಾದವರು ಬಂದುಂಡು ಹೋಗೋರು ಬಂಧನ ಕಳಿಯಲರಿಯರು ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ ಅಂತ ಹೇಳಿದಾರ. ಅವೆಲ್ಲ ಬಂಧನಕ್ಕೆ ತೊಗೊಂಡು ಹೋಗ್ತಾವ. ಅಪ್ಪ ಅಮ್ಮನ್ನ ಹಿಡ್ಕೊಂಡು, ತಾಯಿ ತಂದಿನ ಹಿಡ್ಕೊಂಡು, ಬಂಧು ಬಳಗ, ಅಣ್ಣ ತಮ್ಮ, ಮಕ್ಕಳು ಮರಿಗಳು, ಹೆಂಡ್ತಿ, ಇವೆಲ್ಲ ಎಲ್ಲಿಗೆ ಹೋಯ್ತಾವ? ನಿನಗೆ ಒಯ್ದು ಎತ್ತೆ ಹಾಕ್ತಾವೆ, ಒಯ್ದು ಕೇಸಿ ಕಡೆ ನಿನಗೇನು ಬಿಡ್ತಾವ? ನಾವು ಹಿಡಿದು ಹೇಳ್ತಾವೆ. ಎಲ್ಲ ಮಾಯದ ಸ್ವರೂಪಗಳು ಇವೆಲ್ಲ. ಹೆಂಡ್ತಿ ಭಾಳ ಪ್ರೀತಿ ಮಾಡ್ತಾಳಂತಂದ್ರೆ ನೀನು ಮತ್ತೆ ಹಂಗೆ ಹೋಗೋದೇ. ನೀನು ಗಂಡ ನನಗೆ ಭಾಳ ಪ್ರೀತಿ ಮಾಡ್ತಾನೆ, ಆ ಮೋಹದಾಗ ಬಿದ್ದೆ ಅಂದ್ರೆ ಮತ್ತೆ ಹೋಗೋದೇ. ನೀನು ಮಕ್ಕಳು ಮೋಹದಾಗ ಬಿದ್ದರೂ ನಿನಗೆ ಹೋಗೋದೇ. ಇವೆಲ್ಲ ನರ್ಕಕ್ಕೆ ದಾರಿ ತೋರ್ಸಂಥವು ಇವೆಲ್ಲ, ಯಾರೇ ಆಗಿರ್ಬಹುದಿಲ್ಲಿ. ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರೆ, ಮಾಡಂಗೆ ಮಾಡು ಸಂಸಾರ. ಇದನ್ನು ಯಾರು ತಿಳಿಸಿಕೊಡ್ತಾರೆ ಅಂದ್ರೆ ಸದ್ಗುರು ಮಾತ್ರ ತಿಳಿಸಿಕೊಡ್ತಾನೆ ನೋಡಿ. ಮತ್ತು ಅವನೇ ಹೇಳಿ, ಸದ್ಗುರುನೇ ಹೇಳಲಿಲ್ಲ ಅಂತಂದ್ರೆ ಇನ್ನು ಹೆಂಗೆ ಗೊತ್ತಾಗ್ತದೆ ಹೇಳ್ರಿ? ಗೊತ್ತೇ ಆಗಂಗಿಲ್ಲ. ಮುಗೀತು, ಹಂಗೆ ಬಂದ್ವಿ, ಹಂಗೆ ಬಂದಿವಿ, ಉಂಡ್ವಿ, ತಿಂದ್ವಿ, ಸತ್ಕೊಂಡು ವಾದ್ವಿ, ಮುಗೀತು. ಅದಲ್ಲ, ಹಂಗಾಗ್ತದೆ ಜೀವನ. ಅದಕ್ಕೆ ಸದ್ಗುರುನಾಥನ್ನ ನಾವು ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಒಂದು ಹುಡುಗನ ನೋಡೋದಕ್ಕೆ ಮಾಡೋದಕ್ಕೆ ಎಲ್ಲೆಲ್ಲ ಹುಡ್ಕಕ್ಕೆ ಹೋಗ್ತಿರಲ್ಲ, ಒಬ್ಬ ಸದ್ಗುರುನಾಥನ ನೋಡಬೇಕಾದ್ರೂ ಕೂಡ, ಆತನಿಂದ ಉದ್ಧಾರ ಆಗಬೇಕಾದ್ರೂ ಕೂಡ ನಾವು ಹುಡುಕಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇದ್ದಾಗ ಮಾತ್ರ ಆತನಿಂದ ಉಪದೇಶ ತೊಗೊಳ್ಬೇಕು. ಉಪದೇಶ ತೊಗೊಂಡ ನಂತರ ಆತ ಶುರು ಮಾಡ್ಬೇಕು ಹೇಳಕ್ಕೆ. ಮತ್ತು ತಲೆ ಮೇಲೆ ಕೈ ಇಟ್ಕೇಸಿ ನೀವು ಯಾಕಡೆ ನಾವು ಯಾಕಡೆ ಅಂತಂದ್ರೆ ಆಗಂಗಿಲ್ಲ ಇದು ಕೆಲಸಗಳು. ಅದಕ್ಕೆ ಎಚ್ಚರಿಕೆ ಕೊಡ್ತಾರೆ. 6 ತೆರನಾದ ಭಾವಕರಿಗೆ ಅನುಗುಣವಾಗಿ ತೋರುವ ಗುರುಕುಲದಿರವ ನಿಂತು ಪೇಳಿವನ್ ಒಲಿದು ಅಂತ ಫಸ್ಟಾಗಿ ಜ್ಞಾನ ಪ್ರತಿಪಾದನಾ ಸ್ಥಳದಾಗ ಫಸ್ಟ್ ಪದ್ಯದಲ್ಲೇ ಇಟ್ಟಿದ್ದಾರೆ ನಿಜಗೊಂಡ್ರು ಇದು ಪದ. ಯಾಕಂದ್ರೆ ಎಂತೆಂಥವಕ್ಕೆ ಕಾಲು ಬಿದ್ದು ಎಂತೆಂಥದ್ದು ಬಲ್ಲಿ ಉಪದೇಶ ತೊಗೊಂಡು ಏನು ಅವರಿಂದ ಏನು ಉದ್ಧಾರ ಆದಿ ನೀನು? ಅದಕ್ಕೆ ಬಳ್ಳಿ ಗುರುಡರು ಕೂಡಿ ಹಳ್ಳವನು ಬಿದ್ದಂತೆ, ಒಳ್ಳೆ ಗುರುವಿನ ಇಲ್ಲದೆ ಎಲ್ಲಿ ಹುದು ಮುಕ್ತಿ ಸರ್ವಜ್ಞ ಅಂತ ಹೇಳಿದಾರೆ ಅವರು. ಎಂತೆಂಥ ತಲೆ ಮೇಲೆ ಕೈ ಇಟ್ಟು ನೀನು ಆ ಕಡೆ ನಾನು ಈ ಕಡೆ ಅಂದ್ರೆ ಆಗ್ತದಾನೆ ಇದು ಮುಕ್ತಿ? ಅದಕ್ಕೆ ಶಾಣೆ ನೋಡಪ್ಪ, ನೀನು ಮಾಡ್ಕೊಳ್ಳೋದಿದ್ರೆ ಸದ್ಗುರುವಿನ ನಿನ್ನ ಉಪದೇಶ ತೊಗೊಳ್ಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರಬೇಕತ್ತ. ಅಂಥ ಗುರುವಿಂದ ತೊಗೊಂಡಾಗ ನಿನ್ನ ಕೆಲಸ ಆಗ್ತದೆ. ಮತ್ತು ಆತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇದ್ದ ಆತಕ್ಕಂಗದನ್ರಿ ಈತಕ್ಕಿಂಗದನ್ರಿ ಅಂತ ನೀ ಗುಣದೋಷವನ್ನೇನಾದರೂ ಅರಿಸಿದೆ ಅಂತಂದ್ರೆ ನಿನಗೆ ಯಾವ ಜನ್ಮಕ್ಕೆ ಮತ್ತೆ ಆಗಂಗಿಲ್ಲ ನಿನಗೆ ಮುಕ್ತಿ. ಮತ್ತು ಯಾವ ರೂಪದಿಂದನೇ ಇರ್ಬೋದು ನಿನ್ನಲ್ಲಿ. ಅದಕ್ಕೆ ಅರಸದೆ ಗುಣದೋಷವನ್ನು ಗುರುವರನೋಳು ನೆರೆ ಭಕ್ತಿ ಮಾಡಲಹುದು ಮುಕ್ತಿ. ಯಾರಿಗೆ ಹೇಳಿದಾರ? ತತ್ವವನ್ನು ಬಲ್ಲಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಹತ್ರ ನೀನು ಈ ದೋಷವನ್ನು ಹುಡ್ಕಕ್ಕೆ ಹೋಗಬೇಡ. ಹುಡುಕಿದ್ರೆ ನಿನಗೆ ನರ್ಕನೇ. ಹಂಗಿಂಗಲ್ಲ, ನರ್ಕ, ರಬರವರವ ನರ್ಕ ಅಂತ ಹೇಳಿದಾರ ಅವರು. ಅದಕ್ಕೆ ಮಹಾತ್ಮರು ಇಲ್ಲಿ ಏನು ಹೇಳ್ತಾರ ಅಂತ ಶ್ರೋತ್ರಿಯ ನಿಷ್ಠ ಸದ್ಗುರುವಿನ ಮುಖಾಂತರ ಇದು ನಮ್ಗೆ ತಿಳ್ಕೊಳಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಇರುವಂಥ ಅಂತಃಕರಣದಲ್ಲಿರುವಂಥ ಈ 3 ವೃತ್ತಿಗಳಿಂದ 3 ಗುಣಗಳು. ಇದು ಯಾಕೆ ಹೇಳೋಕ್ಕಾಯಿತು ಅಂದ್ರೆ ನಮಗೆ 3 ಗುಣಗಳೇ ಗೊತ್ತಿರಲಿಲ್ಲ. ಯಾಕಂದ್ರೆ ಅದಕ್ಕೂ ಟೈಮ್ ಕೂಡಿ ಬರಬೇಕು. ಬಂದಾಗ ಮಾತ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂದ್ರೆ ಇಂಥ ಒಂದು ಈ 3 ಗುಣಗಳಲ್ಲಿ ಏನು ರಜೋಗುಣ ಮತ್ತು ತಮೋಗುಣ ಇವೇನದಾವಂದ್ರೆ ಜ್ಞಾನಕ್ಕೆ ವಿರೋಧಿ ಇರುವಂಥವು. ಇದರಿಂದ ಸುಖ ಐತೆ ಅನ್ನೋದ್ರೆ ಸುಖ ಇಲ್ಲ, ದುಃಖನೇ ಐತೆ. ಅದಕ್ಕೆ ಸತ್ವಗುಣ ಎಲ್ಲಿ ಇರ್ತದ ಅಲ್ಲಿ ಜ್ಞಾನ ಆಗ್ತದೆ. ಅದಕ್ಕೆ ನಾವು
ಈ ಈ ಈ ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಈಗ ನಾವು ಇಷ್ಟು ಎಲ್ಲ ಕೇಳ್ತೀವಲ್ಲ, ಈ ಜ್ಞಾನವನ್ನು ಕೇಳ್ಕೋಬೇಕಾದಾಗ ನಮ್ಮಲ್ಲಿ 3 ವೃತ್ತಿಗಳದಾವ. ಆ ವೃತ್ತಿಗಳಿಂದ 3 ಗುಣಗಳದಾವ. ಆದರೆ ನಾವು ಯಾವುದನ್ನು ಮೇಲ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಮನುಷ್ಯನಿಗೆ ಮಾತ್ರ ಗೊತ್ತಾಗ್ತದೆ. ನಮ್ಗೆ ಗೊತ್ತಾಗ್ತದಿಲ್ಲ. ನಮ್ಮ ಗುಣಗಳು ಹೆಂಗದಾವ ನಮ್ಗೆ ಗೊತ್ತಾಗ್ತದೆ, ನಮ್ಮ ವರ್ತನೆಗಳು ನಮಗೆ ಗೊತ್ತಾಗ್ತದೆ. ಆವಾಗ ಏನು ಹೇಳ್ತಾರೆ ಮಹಾತ್ಮರು, ಈ ಸತ್ವಗುಣ ಮೇಲ್ಮುಖ ಆದಾಗ ತಮೋಗುಣ ಮತ್ತು ರಜೋಗುಣ ಕೆಳಗೆ ಬೀಳ್ತಾವೆ. ಈ ನಗ್ಗಿನ ಮುಳ್ಳಿದ್ದಂಗೆ ಅಂತ ಹೇಳ್ತಾರೆ ಇದನ್ನು. ನಗ್ಗಿನ ಮುಳ್ಳು 3 ಮುಳ್ಳು ಇರ್ತಾವೆ. ಒಂದು ಮುಳ್ಳು ಮೇಲೆ ಐತಂದರೆ 2 ಮುಳ್ಳುಗಳು ಕೆಳಗೆ ಬೀಳ್ತಾವೆ. ಮತ್ತೊಂದು ಮುಳ್ಳು ಮೇಲೆ ಐತಂದರೆ ಯಾವುದು ರಜೋಗುಣ ಮೇಲ್ಮುಖ ಆದಾಗ ತಮೋಗುಣ ಸತ್ವಗುಣ ಕೆಳಗೆ ಬಿದ್ದಿರ್ತಾವೆ. ತಮೋಗುಣ ಮೇಲ್ಮುಖ ಆದಾಗ ರಜೋಗುಣ ಸತ್ವಗುಣ ಕೆಳಗೆ ಬಿದ್ದಿರ್ತಾವೆ. ಹಾಗಾಗಿ ಈ ಮುಮುಕ್ಷತ್ವವನ್ನು ಪಡಿಬೇಕು ಅನ್ನುವಂಥ ಭಾವ ಇದ್ದಂಥವರು ಮುಕ್ತಿಯನ್ನು ಪಡ್ಕೊಳ್ಬೇಕಪ್ಪ, ಈ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನುವಂಥ ಭಾವವುಳ್ಳಂಥ ಮುಮುಕ್ಷಿಗಳು ಯಾವತ್ತೂ ಸತ್ವಗುಣವನ್ನು ಮೇಲ್ಮುಖ ಮಾಡ್ಕೊಳ್ಬೇಕು. ಅದು ನಿನ್ನ ಕೈಯಾಗ ಐತೆ. ಮತ್ತು ಹೆಂಗ್ರಿ ನಮ್ಮ ಮಾಡ್ಕೊಳಕ್ಕಾಗಂಗಿಲ್ಲ ಅಂದರೆ ಹಲವಾರು ದಾರಿಗಳು ಅದಾವೆ. ಏನು ದಾರಿಗಳು ಅದಾವೆ? ಸತ್ವಗುಣ ಮೇಲ್ಮುಖ ಆಗಿತ್ತಂದ್ರೆ ನಿನ್ನ ಊಟ ಆಹಾರ ಪದಾರ್ಥದಲ್ಲಿ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ ಫಸ್ಟ್. ಯಾಕಂದ್ರೆ ಸಾತ್ವಿಕ ಆಹಾರವನ್ನು ತೊಗೊಳ್ಬೇಕಾಗ್ತದೆ. ಸಾತ್ವಿಕ ಆಹಾರ ಅದು ಕೆಲವೊಂದು ಇರ್ತಾವೆ. ಯಾಕಂದ್ರೆ ಹಾಲು, ತುಪ್ಪ, ಕೆಲವೊಂದು ಕ್ಯಾರೆಟು, ಆಮೇಲೆ ಸೌತೆಕಾಯಿ, ಇವೆಲ್ಲ ಸ್ವಲ್ಪ ಏನಂತಂದ್ರೆ ಇವೆಲ್ಲ ಏನಂದ್ರೆ ಸಾತ್ವಿಕ ಆಹಾರದಲ್ಲಿ ಇವೆಲ್ಲ ಬರ್ತಾವೆ. ತುಪ್ಪ ಇಂಥವೆಲ್ಲ ಸಾತ್ವಿಕ ಆಹಾರದಲ್ಲಿ ಬರ್ತಾವೆ. ಈ ಊಟದಲ್ಲಿ ಕೂಡ 3 ರೀತಿಯಿಂದ ಕೂಡಿದಂಥ ಆಹಾರ ಪದಾರ್ಥಗಳು ಅದಾವೆ. ಈ ರಜಗುಣದಲ್ಲಿ ಕೆಲವೊಂದು ಬರ್ತಾವೆ. ಇವು ಏನು ಸತ್ವಗುಣದಲ್ಲಿ ನಾವು ಇದನ್ನು ತೊಗೊಂಡ್ರೆ ಏನಂದರೆ ಈ ಮೊಳಕೆ ಕಾಳಾಗಿರ್ಬೋದು, ಆಮೇಲೆ ಈ ತುಪ್ಪ ಆಗಿರ್ಬೋದು, ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಸೌತೆಕಾಯಿ, ಕ್ಯಾರೆಟು, ಬೂದುಗುಂಬಳಕಾಯಿ, ಕುಂಬಳಕಾಯಿ ಇವೆಲ್ಲ ಸಾತ್ವಿಕ ಆಹಾರದಲ್ಲಿ ಬರುವಂಥವು. ಮತ್ತು ರಜೋಗುಣದ ಒಂದು ಆಹಾರ ಪದಾರ್ಥಗಳು ಬೇರೆ ಅದಾವ. ಅದರಲ್ಲಿ ನಾವು ಈ ಚವಳಿಕಾಯಿ ಅಂತೀವಿ, ಬದನೆಕಾಯಿ ಅಂತೀವಿ, ಈರುಳ್ಳಿ ಅಂತೀವಿ, ಬೆಳ್ಳುಳ್ಳಿ ಅಂತೀವಿ. ಇವೆಲ್ಲ ಏನಾಗ್ತಾವೆ ರಜೋಗುಣವನ್ನು ಮೇಲ್ಮುಖ ಮಾಡ್ತವೆ. ಸ್ವಲ್ಪ ಆಹಾರ ಪದ್ಧತಿಯಲ್ಲಿ ಕೂಡ 3 ರೀತಿಯಿಂದ ಅದಾವೆ. ಮತ್ತು ತಮೋಗುಣ ಅಂತಂದ್ರೆ ಕೆಲವೊಂದು ತಿನ್ನದೇ ಇರುವಂಥ ಪದಾರ್ಥಗಳನ್ನು ತಿನ್ನುವಂಥದ್ದು. ಅಲ್ಲಿ ಮೂಢತ್ವ ಭಾವ ಬರ್ತದೆ, ಅಂದರೆ ಜಡತ್ವ ಭಾವ ಬರುವಂಥದ್ದು, ಅಲಸ್ಯ ಭಾವ ಬರುವಂಥದ್ದು. ಅಲ್ಲಿ ಕೆಲವೊಂದು ಆಹಾರ ಪದಾರ್ಥಗಳು ಅದಾವೆ. ಅಲ್ಲಿ ಕೂಡ ತಿನ್ನಬಾರ್ದು ಇರುವಂಥ ತಿನ್ನುವಂಥ ವಿಚಾರಗಳು ಅಲ್ಲಿ ಇರ್ತವೆ. ಈ ರೀತಿಯಾಗಿ ಮತ್ತು ಇನ್ನೂ ಒಂದು ವಿಚಾರ ನೋಡಿದ್ರೆ ನಾವು ಸಾತ್ವಿಕವಾದಂಥ ವಿಚಾರಗಳನ್ನು ಮಾಡಬೇಕಾಗ್ತದೆ. ಬರೇ ಅದಾಯಿತು ಇದಾಯಿತು ಅಂತ ವಿಚಾರ ಮಾಡುವಂಥದ್ದಲ್ಲ. ಅಲ್ಲಿ ಕೂಡ ಸಾತ್ವಿಕವಾದಂಥ ಒಳ್ಳೆಯ ವಿಚಾರಗಳನ್ನು ನಾವು ಮಾಡಬೇಕಾಗ್ತದೆ. ಮತ್ತು ಸತ್ಯವಂತರ ಸಂಘವನ್ನು ಮಾಡಬೇಕಾಗ್ತದೆ, ಸಜ್ಜನರ ಸಂಘ ಮಾಡಬೇಕಾಗ್ತದೆ. ಇವೆಲ್ಲವುಗಳ ರೀತಿಯಿಂದ ನೋಡಿದಾಗ ನಮ್ಮ ಮನಸ್ಸು ಹೆಂಗಾಗ್ತದಪ್ಪ, ಸಾತ್ವಿಕ ಭಾವ ಮತ್ತು ಸಾತ್ವಿಕ ವಿಚಾರ, ಸಜ್ಜನರ ಸಹವಾಸ ಇವೆಲ್ಲವುಗಳಿಂದ ಏನಾಗ್ತದೆ, ನಮ್ಮಲ್ಲಿರುವಂಥ ಸತ್ವಗುಣ ಮೇಲ್ಮುಖ ಆಗ್ತದೆ. ಅಂದರೆ ಆದಷ್ಟು ಸತ್ವಗುಣ. ಈಗ ನಾವು ಕುಂತು ಕೇಳಿದಾಗ ನಮ್ಮ ಮನಸ್ಸು ಹೆಂಗಿರಬೇಕು, ಶಾಂತವಾಗಿರಬೇಕು. ಶಾಂತವಾಗಿದ್ದಾಗ ಮಾತ್ರ ಸದ್ಗುರುವಿನ ವಾಕ್ಯ ಅಲ್ಲಿ ನಮ್ಗೆ ಅರ್ಥ ಆಗ್ತದೆ. ಮೈತ್ರೇದೇವಿ ಇದನ್ನೇ ಮಾಡಿದಂಥದ್ದು. ಕುಂತು ಕೇಳು ಅಂತ ಯಾಕೆ ಹೇಳ್ತಿದ್ರಂದ್ರೆ ಸತ್ವಗುಣವನ್ನು ಮೇಲ್ಮುಖ ಮಾಡ್ಕೊಂಡು ಕುಂತು ಕೇಳ್ಕೊಂಡಾಗ ಇದು ಜ್ಞಾನ ನಿನಗೆ ಅಳವಡ್ತದ. ಮನಸ್ಸು ಗದ್ದಲಕ್ಕೆ ಹಾಕ್ಕೊಂಡು ಕೇಳುವಂಥದ್ದಲ್ಲ. ರಜೋಗುಣ ಮತ್ತು ತಮೋಗುಣದಿಂದ ಕೇಳಿದ್ರೆ ಇದು ಕೆಲಸ ಆಗಂಗಿಲ್ಲ. ಅದಕ್ಕೆ ಆದಷ್ಟು ನೀನು ಸಮಾಧಾನ ಇರೋಕ್ಕೆ ಪ್ರಯತ್ನ ಮಾಡಬೇಕು. ಒಳ್ಳೆಯ ವಿಚಾರಗಳನ್ನು ಮಾತಾಡಬೇಕು, ಒಳ್ಳೆಯ ವಿಚಾರವನ್ನು ಮಾಡಬೇಕು, ಒಳ್ಳೆಯವರ ಸಂಘನೇ ಮಾಡಬೇಕು. ಇಂಥವೆಲ್ಲ ಈ ಪೂರಕ ಆಗ್ತವೆ ಇವೆಲ್ಲ. ಈ ರೀತಿ ಯಾವಾಗಲೂ ನೀನು ಸತ್ವಗುಣವನ್ನು ಮೇಲ್ಮುಖ ಮಾಡ್ಕೊಂಡು ಇಟ್ಕೊಂತ ಬರಬೇಕಾಗ್ತದೆ. ಇದು ನಿನಗೆ ಜ್ಞಾನಕ್ಕೆ ಅವಕಾಶ ಆಗ್ತದೆ. ಜ್ಞಾನ ಆಗುವಂಥದಕ್ಕೆ ಇದು ಅವಕಾಶ ಮಾಡಿಕೊಡ್ತದೆ. ಅದರಿಂದ ಮನುಷ್ಯ ಯಾವಾಗಲೂ ಇದನ್ನು ಪ್ರಯತ್ನ ಮಾಡಬೇಕಾಗ್ತದೆ. ಯಾವಾಗ ಈ ಸತ್ವಾಕಾರ ಹೊರತು ಈ ಒಂದು ರಜೋಗುಣ ಮತ್ತು ತಮೋಗುಣ ಇದೇನಾಗ್ತದೆ, ಜ್ಞಾನಕ್ಕೆ ವಿರೋಧಿಯಾಗಿರ್ತದೆ. ಈ ಕಾರಣದಿಂದ ಇಲ್ಲಿ ಏನಾಗ್ತದೆ, ಸ್ವಲ್ಪ ಪಾಪ ಇದ್ದರೂ ಕೂಡ ಅದನ್ನು ತಿರಸ್ಕಾರ ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮತ್ತು ಇನ್ನೂ ಒಂದು ವಿಚಾರ ಹೇಳ್ತಾರೆ, ದೊರಕಲೇನದರುಳು ಪರಿಣತೆ ದಳೆಯುವುದೇ ಚಂದಮಾಮ. ಅದಕ್ಕೆ ಈ ಮನಸ್ಸು ಅನ್ನುವಂಥದ್ದು ಏನೈತೆ, ಬಂಧಕ್ಕೂ ಕಾರಣ ಆಗ್ತದೆ, ಮೋಕ್ಷಕ್ಕೂ ಕಾರಣ ಆಗ್ತದೆ. ಬೇಕು 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 ಅಂತಂದಾಗ ಏನಾಗ್ತದೆ, ದುಃಖಕ್ಕೆ ಗುರಿ ಆಗ್ತದೆ.
ಯಾವಾಗ ತ್ಯಾಗ ಮಾಡ್ತಿದ್ದಿ ಮನಸ್ಸಿನಲ್ಲಿ ಅದು ಸುಖಕ್ಕೆ ಕಾರಣ ಆಗ್ತದೆ. ಅದಕ್ಕೆ ನಮ್ಮಲ್ಲಿ ಎಷ್ಟು ಪ್ರಾಪ್ತಿಯಾಗಿರ್ತದೆ, ನಮ್ಮಲ್ಲಿ ಎಷ್ಟು ಬರ್ತದೆ, ಭಾಳ ಇಷ್ಟು ಬಂದರೂ ಕೂಡ ಮತ್ತೆ ನಾವು ಇನ್ನೊಂದಕ್ಕೆ ಜಾಸ್ತಿ ಕೈ ಹಾಕ್ತೀವಿ. ಸಾಲ ಮಾಡಿ ಆದರೂ ಕೂಡ ನೋಡ್ರಿ, ದಾನ ಧರ್ಮ ಮಾಡಬೇಕಾದ್ರೆ ಸಾಲ ಮಾಡಿ ದಾನ ಧರ್ಮ ಮಾಡೋಂಗಿಲ್ಲ, ಮಾಡಬಾರ್ದು. ದೇವ್ರ ದಿಂಡ್ರು ಮಾಡ್ಬೇಕಾದ್ರೆ ಸಾಲ ಮಾಡೋದು ದೇವ್ರ ದಿಂಡ್ರು ಕೂಡ ಸಾಲ ಪಾಲ ಮಾಡಿ ಮಾಡಬಾರ್ದು. ಯಾವ ದೇವ್ರುಗಳು ಸಾಲ ಮಾಡಿ ಒದ್ದಾಡ್ರಿ ನನ್ನ ದೇವ್ರು ಮಾಡ್ರಿ ಅಂತ ಯಾರೂ ಹೇಳಿಲ್ಲ, ಯಾರು ಹೇಳಂಗಿಲ್ಲ. ಹುಯ್ ಅಂತ ಸಾಲ ಮಾಡಿ ಹಂಗಾಯ್ತು ಹಿಂಗಾಯ್ತು, ನೀವೇಟು ಸಾಲ ಮಾಡಿ ಸೂಲ ಮಾಡಿ ದೇವ್ರ ದಿಂಡ್ರು ಮಾಡಿದ್ರೆ ನಿಮ್ಗೆ ಕಷ್ಟ ಬರೋದು ತಪ್ತದನ? ಬಂದೇ ಬರ್ತಾವವು. ಮತ್ತು ಇನ್ನೊಂದಿಟ್ಟು ಸಾಲ ಮಾಡಿ ಅದಕ್ಕೊಂದಿಟ್ಟು ಬಡ್ಡಿ ಕಟ್ಟಿ ಸಾಯೋದು ಎಲ್ಲಿದ್ರೆ? ಯಾವ ದೇವರು ನೀನು ಕಷ್ಟಪಟ್ಟು ಹಿಂಸೆ ಮಾಡಿಕೊಂಡು ಸಾಲ ಸಮುದ ಮಾಡಿ ನನಗೆ ದೇವ್ರು ಮಾಡಂತ ಎಲ್ಲೂ ಹೇಳಿಲ್ಲ. ನೀನು ಪರಿಶುದ್ಧವಾದಂಥ ಮನಸ್ಸು ಅಪ್ಪ ಅನ್ನು ಅಲ್ಲೇ ಹೋಗಿ ಕೊಡ್ತದ ಆ ದೇವ್ರು ನಿನಗೇನು ಮಾಡಂಗಿಲ್ಲ ಅದು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನಿನಗೆ ಎಷ್ಟದ ಅಷ್ಟರಲ್ಲೇ ನೀನು ತೃಪ್ತಿ ಪಡಬೇಕು. ಅದು ಬಿಟ್ಟು ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮತ್ತು ಸಾಲ ತೊಗೊಂಡು ಅದಕ್ಕೆ ಬಡ್ಡಿ ತುಂಬಿ ಮತ್ತು ಸತ್ಕೊಂಡು ಹೋಗೋದಲ್ಲ ಅದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅವರು, ಎಷ್ಟು ಪ್ರಾಪ್ತಿ ಆಗ್ತದೋ ಅಷ್ಟರಲ್ಲಿ ತೃಪ್ತಿನೂ ಹೊಂದುವಂಥದ್ದು ಜೀವಾತ್ಮನಿಗೆ ಯೋಗ್ಯ. ಮತ್ತು ಯಾಕಂತಂದ್ರೆ ಇನ್ನು ಬೇಕು 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 ಅಂತನ್ನುವಂಥ ಆಶಾ ಭಾವನೆಯಿಂದ ಕೂಡ್ಕೊಂಡಾಗ ಈ ಬುದ್ಧಿ ಇದ್ದಾಗ ಏನಾಗ್ತದೆ, ದುಃಖಿ ಆಗ್ತಾನತ. ಅದಕ್ಕೆ ಆಶಯ ಪರಂ ದುಃಖಂ ನಿರಾಶ ಪರಂ ಸುಖಂ ಅಂತ ಹೇಳ್ಯಾರ. ಎಷ್ಟು ಅದ್ಭುತವಾಗಿ ಪರಮ ಶ್ರೇಷ್ಠವಾದದ್ದು ಅಂತ ಹೇಳ್ಯಾರ ಅವರು. ಏನು ಜಗ್ಗಿ ರೊಕ್ಕ ಗಳಿಸ್ರಿ, ದೊಡ್ಡ ಮನೆ ಕಟ್ಟಿಸ್ರಿ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಷ್ಟಿಷ್ಟು ರೊಕ್ಕ ಇಟ್ಟೋಗ್ರಿ ಅಂತ ಹೇಳ್ಯಾರ ಮಹಾತ್ಮರು. ಏನಾರು ಹೇಳ್ಯಾರೇನ? ಏನು ಹೇಳಿಲ್ಲ. ಅದಕ್ಕೆ ಇಲ್ಲಿ ಏನು ಹೇಳಿದ್ದಾರೆ ಅವರು, ಆಶಯ ಪರಂ ದುಃಖಂ ಅಂತ ಹೇಳ್ಯಾರ, ದೊಡ್ಡ ದುಃಖ ಅಂತ ಹೇಳ್ಯಾರ. ಏನು ಆಸೆ ಇಟ್ಕೊಂಡಿರ್ತಿದ್ದು ಇಟ್ಟು ಮಾಡ್ಬೇಕು ಅಟ್ಟು ಮಾಡ್ಬೇಕಂತ, ಅದು ಭಾಳಷ್ಟು ದುಃಖ. ಇಹಲೋಕದಲ್ಲೂ ದುಃಖ ಪರಲೋಕದಲ್ಲೂ ದುಃಖ. ಅದು ನಿನಗೆ ಈಗ ಇಟ್ಟೇ ಅಲ್ಲ, ಈಟೆ ಬಿಟ್ಟು ಹೋಗ್ತೀನಿ ರೀ, ಆಸೆ ಇಟ್ಕೊಂತೀನಿ ರೀ, ಮತ್ತು ಹೋಗ್ತೀನಿ ಅಂದ್ರೆ ಕಟ್ಕೊಂಡು ಗಂಟು ಮುಟ್ಟೆ ಕಟ್ಕೊಂಡು ಆ ದುಃಖವನ್ನು ಕಟ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಕೂಡ ನಿನಗೆ ಯಾರು ಕೇಳಂಗಿಲ್ಲ. ಇದು ಬರೀ ಆಸೆ ಇಟ್ಕೊಂಡು ಬಂದು ಇದು ಭಾಳ ದುಃಖಿ ಅದು ನಡಿ ಅಂತೇಳಿ ಯಾವ ದೇವತೆಗಳು ನಿನಗೆ ಹತ್ರ ಕರ್ಕೊಳಂಗಿಲ್ಲ. ಅಲ್ಲಿ ಯಾರು ನಿನ್ನ ನೋಡೋದೇ ಇಲ್ಲ. ಮತ್ತು ಇಲ್ಲಿ ಶ್ರೀಮಂತರು ಇದ್ದವ್ರಿಗೆ ಮಾತ್ರ ಅವ್ರಿಗೆ ಹೆಂಗಿದ್ರು ಕೂಡ ಭಾಳ ಶ್ರೀಮಂತರು ಅಂತ ಬರೀ ಹೊಗಳ್ತಾರೆ ನೋಡ್ರಿ ಜನ. ಅವರಿಂದ ಏನು ಸಿಗಂಗಿಲ್ಲ ಅವರಿಗೆ, ಅಂದರೂ ಕೂಡ ಶ್ರೀಮಂತರಿಗೆ ಹೊಗಳ್ತಾರೆ. ಹೌದಿಲ್ಲ? ಅವ್ರು ಏನು ತಪ್ಪಾರ ಮಾಡಿ ಇಲ್ರಿ ನಿಮ್ದು ಚಲೋ ಅಂತಾರೆ. ಯಾರಿಗೆ? ಜಗ್ಗಿ ರೊಕ್ಕಿದ್ದವ್ರಿಗೆ. ಆದರೆ ಬಡವರು ಎಷ್ಟು ನ್ಯಾಯಯುತವಾಗಿ ಮಾಡಿದ್ರು ಕೂಡ ಹಿಂಗೆ ಅಲ್ಲ ನೋಡಿ ನಿಂದು ಅಲ್ಲ ಇದು ಮಾಡೋದೇ ಅಲ್ಲ ಅಂತಂದು ಬಿಡ್ತಾರೆ. ಇಲ್ಲೇ ಹಿಂಗದ ಹಣೆ ಬರ. ಯಾಕಂದ್ರೆ ಅಲ್ಲಿ ಬಡವ ಶ್ರೀಮಂತಿಕೆ ನೋಡ್ತಾರಲ್ಲಿ. ಇಲ್ಲಿ ಕೂಡ ಇಲ್ಲಿ ಹೆಂಗೆ ನಡೆದದು ನಮ್ಮ ಪರಿಸ್ಥಿತಿ? ಹಂಗೆ ನಡೆದದು. ಎಷ್ಟೇ ನ್ಯಾಯಯುತವಾಗಿರುವಂಥ ಒಂದು ಬಡವ ಇದ್ದರೂ ಕೂಡ ಅದನ್ನ ನ್ಯಾಯ ಇದು ಚೊಲಪ್ಪ ಅಂತ ಹೇಳಂಗಿಲ್ಲ. ಅವ ದೊಡ್ಡ ಶ್ರೀಮಂತ ಇದ್ದಂತಂದ್ರೆ ಅವ್ನು ಏನೋ ತಪ್ಪು ಹೇಳಿ ಏನಾಗಲ್ಲ. ಹೌದು ಕತ್ತಿ ಕುದುರೆ ಅಂದ್ರೂ ಹ್ಞೂ ಅನ್ಬೇಕು, ಕುದುರೆ ಕತ್ತಿ ಅಂದ್ರೂ ಹ್ಞೂ ಅನ್ಬೇಕು. ಆವಾಗ ಅವರು ಖುಷಿ ಇವರು ಖುಷಿ. ಹಿಂಗೆ ನಡೀತದೆ. ಹೌದಲ್ಲ? ಅದ್ರಂಗೆ ಅಲ್ಲಿ ಕೂಡ ಮುಂದಿನ ಲೋಕಕ್ಕೆ ಹೋದರೂ ಕೂಡ ನಿನ್ನ ಹತ್ರ ಪುಣ್ಯ ಇರಲಿಲ್ಲ ಅಂದರೆ ಯಾರು ನಿನ್ನ ಕೇಳಂಗಿಲ್ಲ. ಅಲ್ಲಿ ಕೂಡ ದುಃಖ ಐತೆ, ಇದು ಸುಳ್ಳು ಅನ್ನಂಗಿಲ್ಲ. 100ಕ್ಕೆ 200% ಅಂದ್ರೆ 100-200% ನೀ ಸತ್ಯ ಐತಿದು. ಸುಮ್ಮನೆ ಮಹಾತ್ಮರು ಇದನ್ನೆಲ್ಲ ಬರೆದಿಟ್ಟಿಲ್ಲ. ನಂಬಲ್ಲಿ ಇದಲ್ರಿ, ಇದು ಹೆಂಗೆ ಆಗ್ತದ್ರಿ, ಮುಂದಿನ ಜನ್ಮ ಹೆಂಗೈತೆ, ಮುಂದಿನ ಜೀವನ ಹೆಂಗೈತೆ, ಅಲ್ಲಿ ಪರಲೋಕದಾಗ ದುಃಖ ಅಂತೀರಿ ಅಲ್ರಿ, ಇದನ್ನು ನಂಬಕ್ಕಾಗಂಗಿಲ್ಲ ರೀ ಅಂದ್ರೆ ನೀನು ನಂಬಲಿಲ್ಲ ಅಂದ್ರೆ ನೀನು ಪಾಪದ ಫಲ ಅಂತ ಅನ್ಕೊ ಅಂತಾರೆ ಮಹಾತ್ಮರು. ನೀನು ನಂಬಂತ ನಾವೇನು ಒತ್ತಾಯ ಮಾಡಂಗಿಲ್ಲ ನಿನಗೆ. ನೀನು ನಂಬಿದ್ರೆ ನಿನ್ನ ಪುಣ್ಯ. ಅದನ್ನ ನಂಬಿ ಮಹಾತ್ಮರು ಹೇಳ್ದಂಗೆ ನಾ ಮಾಡ್ತೀನಪ್ಪ, ಈ ಪ್ರಕಾರ ನಡ್ಕೋತೀನಿ, ಹಿಂಗೆ ಹೇಳಿದಾರ ಅಂತ ನೀನು ನಡ್ಕೊಂಡಿದ್ದೆ ಆದ್ರೆ ನಿನ್ನ ಪುಣ್ಯ. ಇಲ್ಲ ಅವ್ರು ಹಂಗೆ ಹೇಳ್ತಾರೆ ಮುಂದಿನ ಜನ್ಮ ಹೆಂಗಿರ್ತದ್ರಿ, ಅದು ಹೆಂಗೆ ಆಗ್ತದ್ರಿ, ನನ್ನ ನಂಬಿಕೆನೇ ಬರಂಗಿಲ್ಲ ರೀ ಅಂತ ನಿನ್ನ ಮನಸ್ಸಿನಾಗ ಏನಾರ ಬಂತಂದ್ರೆ ನೀನೇ ತಿಳ್ಕೊ, ಪಾಪದ ಫಲ ಅಂತ ತಿಳ್ಕೊಬೇಕದು. ಸದ್ಗುರು ವಾಕ್ಯಗಳು ನಾನು ನಂಬಂಗಿಲ್ಲ ಅಂತಂದ್ರೆ ನಿನ್ನ ಪಾಪದ ಫಲ ಅದು. ಇನ್ನು ಭಾಳಷ್ಟು ದುಃಖ ನಿನ್ನ ಕಾದ್ಕೊಂಡು ಕುಂತಂದ್ರೆ ನೀನೇ ತಿಳ್ಕೊಬೇಕು. ಮತ್ತು ಮಂದಿ ತಿಳಿಸಂಗಿಲ್ಲ ನಿನಗೆ. ಯಾರಾದ್ರೂ ಮಂದಿ ನೀನು ಒಳಗೆ ಹೊಕ್ಕು ನೋಡಿ ಬರ್ತಾರೆ ನೀನು ಅಂತಃಕರಣದ ಒಳಗೆ ನಿನ್ನ ಮನಸ್ಸು ಹೆಂಗದಂತ ನೀ ತಿಳ್ಕೊಬೇಕು. ನನ್ನ ನಂಬಿಕೆನೇ ಬರೋ ಒಂದು ಗುರುವಾಕ್ಯದ ಮೇಲೆ ಹಿಂಗೆ ಹೇಳಕತ್ತಾರ ಮುಂದಿನ ಜನ್ಮಗಳು ಇಲ್ಲಪ್ಪ, ಕಷ್ಟಗಳು ಇಲ್ಲಪ್ಪ ಅಂತ ನಿನ್ನ ಮನಸ್ಸಿನಾಗ ಏನಾರು ಬರಕತ್ತಿದಂದ್ರೆ ಅರ್ಥ ಯಾವ ಜನ್ಮದ ಪಾಪ ಮಾಡಿ ನಾನು ಅದಕ್ಕೆ ಈ ಗುಣ ಬರಕತ್ತಿದ. ಗುರುವಾಕ್ಯ ಶ್ರುತಿ ಸ್ಮೃತಿ ಪುರಾಣಾಗಮ ಸಕಲ ಸಿದ್ಧಿಗಳ ರೂಪ ಗುರುವಾಕ್ಯ ಅಂತ ನೀವು ತಿಳ್ಕೊಂಡಿದ್ರೆ ಎಷ್ಟು ಪುಣ್ಯ ಮಾಡಿನಪ್ಪ ಅನ್ಕೋಬೇಕು. ಹಂಗೈತಿದ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಯಾವಾಗ ಆಸೆ ಮಾಡ್ತಿ, ಆಸೆಯಿಂದ ಕೂಡ್ಕೊಂಡಿರ್ತೀವಿ, ಅದು ದುಃಖ, ದೊಡ್ಡ ದುಃಖ ಐತೆ.
ಯಾವಾಗ ನಿರಾಶಾ ಭಾವನೆಯಿಂದ ಕೂಡಿರ್ತಿದೆ ಅದು ಸುಖ ಅಂತ ಹೇಳ್ತಾರೆ ಅವ್ರಿಗೆ. ಎಷ್ಟು ಆನಂದ ಐತಿ ನೋಡ್ರಿ ಇದ್ರಾಗ. ಭಾಳ ಆನಂದ ಐತಲ್ಲ. ಇದನ್ನು ಯಾರು ಹೇಳಿದಾರ? ಶ್ರೀರಾಮಚಂದ್ರನಿಗೆ ವಸಿಷ್ಠರು ಗುರುಗಳು ಹೇಳಿದಂಥದ್ದು ಇದೆಲ್ಲ ವಿಚಾರಗಳು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಯಾರು ಭಾಳ ಶ್ರೀಮಂತರಾಗಬೇಕು, ದುಡ್ಡು ಇರ್ಬೇಕಂತಾರಲ್ಲ, ದುಡ್ಡು ಶ್ರೀಮಂತಿಕೆಯಿಂದ ಕೂಡಿರಬೇಕು. ಇಂಥ ಯಾರು ಈ ಆಸೆಯಿಂದ ಕೂಡಿರ್ತಾನೋ ಆತ ಜಗತ್ತಿನೊಳಗೆ ದರಿದ್ರ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಅವನಿಗೆ ಯಾವ ನಿಜವಾದ ಸಂಪತ್ತೇ ಗೊತ್ತಿಲ್ಲ. ಅವನಿಗೆ ಬರೀ ದುಡ್ಡಿನಿಂದ ಯಾವ ಮನಸ್ಸುಗಳನ್ನು ಗೆದಿಲಿಕ್ಕೆ ಆಗಂಗಿಲ್ಲ. ಅವ್ನು ನೆಲಕ್ಕೆ ಬೀಳ್ತಾನವ. ದುಡ್ಡಿನಿಂದ ಹೋದಂಥವ್ ನೆಲಕ್ಕೆ ಬೀಳ್ತಾನ. ಯಾರ ಮನಸ್ಸುಗಳನ್ನು ಗೆಲ್ಲಕ್ಕಾಗಲ್ಲ ಅವನು. ಅದಕ್ಕೆ ಜಗತ್ತಿನೊಳಗೆ ಏನು ಹೇಳ್ತಾರ, ಇನ್ನೂ ಭಾಳ ಶ್ರೀಮಂತನಾಗ್ಬೇಕಪ್ಪ ಅಂತ ಈ ಆಸೆಯ ಭಾವನೆಯಿಂದ ಬಿದ್ದಿದ್ದ ಅಂತಂದ್ರೆ ಆತ ಜಗತ್ತಿನೊಳಗೆ ದರಿದ್ರ ಅಂತ ನೋಡ್ರಿ. ಅವನು ದರಿದ್ರ. ಯಾಕಂದ್ರೆ ಇಂಥ ಒಂದು ಈ ದರಿದ್ರ ಅಂತ ಅವರು ಹೇಳ್ತಾರೆ. ಅವನು ಅಷ್ಟು ಒಂದು ಬಡತನದಾಗ ಇರುವಂಥ ಬಡತನ ಸಿರಿತನ ಯಾವುದಂದ್ರೆ ಮನಸ್ಸಿನಲ್ಲೇ ಬಡತನ ಸಿರಿತನ ಇರುವಂಥದ್ದು. ರೊಕ್ಕ ರೂಪಾಯಿದಿಂದ ಬಡತನ ಸಿರಿತನ ಅಂತ ಅನ್ನಂಗಿಲ್ಲ ಇಲ್ಲಿ ಮಹಾತ್ಮರ ಲೆಕ್ಕದಲ್ಲಿ. ಯಾವಾಗ ನಿನ್ನ ಮನಸ್ಸು ಉದಾರತೆಯಿಂದ ಸಂತೋಷದಿಂದ ಕೂಡಿರ್ತದೆ ಅದೇ ದೊಡ್ಡ ಶ್ರೀಮಂತಿಕೆ ಐತೆ. ಯಾವಾಗ ಬರೀ ಆಸೆಯಿಂದ ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಕೂಡಿರ್ತಿದೆ ಅದೇ ಒಂದು ಬಡತನ ಅದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಇಂಥವನಿಗೆ ಸುಖ ಸಿಗೋದೇ ಇಲ್ಲ. ಯಾವಾಗ ಆಸೆಯಿಂದ ಕೂಡಿರ್ತಾನೆ ಅದು ಸುಖ ಸಿಗೋದೇ ಇಲ್ಲ. ಹಂಗೆ ಕೂಡ ಆತಗೆ ಅದೇ ರೀತಿ ಕೂಡ ಯಾವ ರೀತಿಯಿಂದ ಯಾವ ಜನ್ಮದಲ್ಲೂ ಅದಕ್ಕೆ ಸುಖ ಸಿಗಂಗಿಲ್ಲ. ಅದಕ್ಕೆ ಎಷ್ಟಿದ್ರೂ ಕೂಡ ಮಹಾತ್ಮರು ಹೇಳ್ತಾರೆ, ಆತಗೆ ಎಷ್ಟಿದ್ರೂ ಕೂಡ ಆಸೆಯಿಂದ ಕೂಡಿದ್ರೆ ಆತ ಭಾಳಷ್ಟು ಬಡವ ಅಂತ ಅನ್ಸ್ಕೊಳ್ತಾನೆ. ಮತ್ತು ಆತ ಎಷ್ಟೇ ಬಡವ ಇದ್ದರೂ ಕೂಡ, ಅದು ದರಿದ್ರ ಇದ್ದರೂ ಕೂಡ, ದರಿದ್ರನೂ ಇದ್ದರೂ ಕೂಡ ನಿರಾಸೆಯಿಂದ ಕೂಡಿದ್ನಂದ್ರೆ ಆತ ಶ್ರೀಮಂತ ಅಂತ. ಇಷ್ಟ್ರ ಮೇಲೆ ತಿಳ್ಕೊಬೇಕು. ಶ್ರೀಮಂತ ಬಡವ ಅಂತ ಯಾವುದಂತಂದ್ರೆ ನಾವು ಪಕ್ಕ ತಿಳ್ಕೊಬೇಕು. ಮಹಾತ್ಮರ ವಿಚಾರ ಇದು. ಇದನ್ನು ತಿಳ್ಕೊಂಡ್ರೆ ನಾವು ಭಾಳ ಆನಂದವಾಗಿರ್ತೀವಿ. ಅವು ಹೊರಗಿನವೇನು ಬರೀ ಬಾಹ್ಯದಲ್ಲಿ ನೋಡ್ತಾವೆ. ಬಂಗಾರ ರೇಟ್ ಹಾಕ್ಕೊಂಡಾರ, ಸೀರೆ ಅಂಥದ್ದು ಉಟ್ಟಾರ, ಬಟ್ಟೆ ಅಂಥದ್ದು ಉಟ್ಟಾರ, ಮನೆ ಅಂಥದ್ದು ಕಟ್ಟ್ಯಾರ, ಗಾಡಿಗಳು ಇಟ್ಟಾರ ಇಲ್ಲಂತ ಆ ಶ್ರೀಮಂತಿಕೆ ಅವು ನೋಡ್ತಾವೆ ಅಜ್ಞಾನಿಗಳು. ಆದ್ರೆ ಒಬ್ಬ ಜ್ಞಾನಿ ನೋಡ್ತಾನೆ, ಎಂಥದ್ದು ನೋಡ್ತಾನೆ, ಈತನ ಮನಸ್ಸಿನಲ್ಲಿ ಯಾವ ರೀತಿ ಐತಿ. ಈ ಮನಸ್ಸು ಆಸೆಯಿಂದ ಕೂಡ್ಯದೋ, ಆಸೆಯಿಂದ ಕುಡಿತಂದರೆ ತತ್ತಿ ಒಬ್ಬ ಬಡವಾದ ನೀವು ದರಿದ್ರದನಂತಾರೆ ಅವ್ರು ಮಹಾತ್ಮರು. ಯಾವಾಗ ನಿರಾಸೆಯಿಂದ ಆತನ ಭಾವ ಕೂಡಿತಂದರೆ ದೊಡ್ಡ ಶ್ರೀಮಂತಪ್ಪ ಅಂತಾರೆ ಅವರು. ನೋಡ್ರಿ ಹಿಂಗೆ ಐತದು ಇರೋದು. ಅದಕ್ಕೆ ಈ ರೀತಿಯಿಂದ ನಿರಾಸೆಯಿಂದ ಕೂಡಿದ್ರೆ ಅವನಂಥ ಶ್ರೀಮಂತ ಜಗತ್ತಿನಲ್ಲೇ ಇಲ್ಲ ಅಂತಾರೆ ಅವರು. ಯಾವಾಗ ಮನಸ್ಸು ನಿರಾಶೆಯಿಂದ ಕೂಡಿತ್ತು ಅಂತಂದಾಗ ಆತನಷ್ಟು ಜಗತ್ತಿನೊಳಗೆ ಶ್ರೀಮಂತರೇ ಇಲ್ಲ ಅಂತಂದಾಗ ನಾವು ಎಷ್ಟು ಖುಷಿ ಪಡ್ಬೇಕು ಹೇಳ್ರಿ. ಇದಕ್ಕೆ ಒಬ್ಬರು ಮಹಾತ್ಮರು ಭಾರಿ ಜೀವನ ಮಾಡಕತ್ತೇನಪ್ಪ ಶಾಬಾಷ್ ಅಂದರೆ ಗೆದ್ದು ಬಿಟ್ಟಿವಿ ಅನ್ಬೇಕು ನಾವು. ಅಜ್ಞಾನಿಗಳು ಏನು ನಿನಗೆ ಆಜು ಬಾಜು ಅಂಥವರೇ ಇರ್ತಾರೆ, ಬೆನ್ನು ಚಪ್ಪರ್ಸೋರು. ಏನು ಗುರುವಾಕ್ಯ ಕೇಳಲಾರ್ದೇ ಬರೀ ಅದು ಇದಂತ ವ್ಯವಹಾರ ಮಾಡ್ಕೊಂಡು ಆಸೆಯಿಂದ ಕುಡ್ಕೊಂಡು ಇವತ್ತೊಂದು ಆಸೆ ನಾಳೆ ಒಂದೇ ಆಸೆ, ಆಸೆ ಈ ಆಸೆ ಅಂತ ಸಾಲ ಸಮುದ್ರ ಮಾಡಿ ದೊಡ್ಡ ಶ್ರೀಮಂತರು ಅನ್ಸ್ಕೊಡ್ಬೇಕು. ಜಗತ್ತಿನೊಳಗೆ ಭಾಳ ಪ್ರಚಾರಕ್ಕೆ ಬರಬೇಕು, ಎಂಥ ಶ್ರೀಮಂತರಾರಪ್ಪ ಅಂತ ಏನಾರ ಮಾಡಲಿ ಅವರು. ಆ ರೀತಿ ಮರಳಾಗಂಥವ್ರು ಭಾಳ ಜನ ಅದಾರ. ಇವ್ರು ಏನು ಹೇಳ್ತಾ ಇದ್ದಾರೆ ಮಹಾತ್ಮರು, ಇದ್ದದರಲ್ಲಿ ಸುಖ ಅನ್ನುವಂಥದ್ದು ನಿನಗೆಷ್ಟು ಪ್ರಾಪ್ತಿಯಾಗಿರ್ತದೆ ಅಷ್ಟರಲ್ಲೇ ತೃಪ್ತಿ ಪಡುವಂಥದ್ದು. ಅದಕ್ಕೆ ಆಸೆಯಿಂದ ಕೂಡಿದ್ರೆ ಅದೇ ದೊಡ್ಡ ಬಡತನ. ನಿನ್ನಲ್ಲಿ ಯಾವಾಗ ನಿರಾಸೆ ಇತ್ತು ಅಂದಾಗ ಜಗತ್ತಿನೊಳಗೆ ನಿನ್ನಂಥ ಶ್ರೀಮಂತ ಯಾರಿಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ವಿರತಿಯಿಂದ ಇತರ ಸಂಪದ ಸುಖ ಮುಂಟೆ ಅಂತ ಹೇಳಿದ್ದಾರೆ ಅವರು. ವಿರತಿಯಿಂದ ಇತರ ಸಂಪದ ಸುಖ ಮುಂಟೆ, ಇದಕ್ಕಿಂತ ಜಗತ್ತಿನೊಳಗೆ ಸಂಪತ್ತೇನ ರೈತ ಏನಂದ್ರೆ ಇಲ್ಲ ಅಂತ ಹೇಳ್ಯಾರ ಅವರು. ನಿನ್ನಲ್ಲಿ ನಿರಾಸೆ ಭಾವನೆ ಇದ್ದಾಗ ಅದಕ್ಕೆ ಇಲ್ಲಿ ಕೂಡ ಇಂಥವನಿಗೆ ಸುಖ ಶಾಂತಿಗಳು ಪ್ರಾಪ್ತಿ. ಯಾಕಂದ್ರೆ ಈ ಮನಸ್ಸು ಯಾವುದು ನಿರಾಸೆಯಿಂದ ಕೂಡಿದಂಥವನಿಗೆ ಅದಕ್ಕೆ ಸುಖ ನೆಮ್ಮದಿ ಶಾಂತಿ ಇವೆಲ್ಲ ಪ್ರಾಪ್ತಿ ಆಗ್ತಾವೆ. ಈ ಕಾರಣದಿಂದ ಇಲ್ಲಿ ಏನು ಪ್ರಾಪ್ತಿ ಆಗ್ತದೆ ಅದರಲ್ಲೇ ಆನಂದವನ್ನು ಹೊಂದಬೇಕು, ಅದರಲ್ಲೇ ಖುಷಿ ಪಡಬೇಕು. ಹೆಚ್ಚುದ್ದುದ್ದು ಆಸೆ ಮಾಡಬಾರ್ದು. ಅದು ಆಸೆ ಮಾಡಿದರೆ ಏನಾಗ್ತದೆ, ನಿನಗೆ ದುಃಖಕ್ಕೆ ಕಾರಣ ಆಗ್ತದೆ. ಇಹದಲ್ಲೂ ಸುಖ ಇಲ್ಲ, ಪರಲೋಕದಲ್ಲೂ ಸುಖ. ಯಾಕೆ ಸುಖ ಅಂತಲೇ ಬಯಸಕತ್ತೀಯಲ್ಲಪ್ಪ, ಆನಂದ ಆಗಿರ್ಬೇಕಂತಲೇ ಇಷ್ಟೆಲ್ಲ ಕೆಲಸ ಮಾಡಕತ್ತಿ ಅಂದಾಗ ನಿಜವಾದ ಆನಂದ ಯಾವುದು ಅಂತ ಗೊತ್ತು ಮಾಡಿಕೊಂಡು ನಮ್ಮಲ್ಲಿ ಎಷ್ಟದ ಅಷ್ಟನ್ನು ತೃಪ್ತಿಯಾಗಿ ಪಡ್ಕೊಳ್ಬೇಕಾದಂಥದ್ದು ನಿಜವಾದ ಜೀವನಿಗೆ ಯೋಗ್ಯವಾಗಿರುವಂಥದ್ದು ಅಂತ ಹೇಳ್ತಾರೆ ಅವರು.
ಮತ್ತು ಇಲ್ಲಿ ಇನ್ನು ಹೇಳ್ತಾರೆ, ಕರ್ಣವನು ಅಖಿಲ ಸಂಸರಣದಿಂ ಸೆಳೆವುದೇ ಚಂದ ಮಮ ಅಂತ ಹೇಳ್ತಾರೆ. ಕರ್ಣ ಇಲ್ಲಿ ಏನು ಹೇಳ್ತಾರೆ, ಕರ್ಣ ಅಂತಂದ್ರೆ ಏನಪ್ಪ, ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾರೆ. ಕರ್ಣ ಅಂತಂದರೆ ಈ ಕರ್ಣೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಕರ್ಣಗಳು ಇವೆಲ್ಲ. ಈ ಪಂಚ ಜ್ಞಾನೇಂದ್ರಿಯಗಳು ಯಾವುವು? ಶ್ರೋತೃ, ತ್ವಕ್ಕು, ಜಿಹ್ವ, ಘ್ರಾಣ, ನೇತ್ರ. ಶ್ರೋತೃ ಅಂದ್ರೆ ಕಿವಿ, ತ್ವಕ್ಕು ಅಂದ್ರೆ ಚರ್ಮ, ಘ್ರಾಣ ಅಂದ್ರೆ ವಾಸನೆ, ಮೂಗು ನೋಡೋದು, ಮೂಗು. ನೇತ್ರ ಅಂದ್ರೆ ಕಣ್ಣು. ಶ್ರೋತೃ, ತ್ವಕ್ಕು, ನಾಲಿಗೆ, ಜಿಹ್ವ ಅಂದರೆ ರುಚಿ ನೋಡುವಂಥದ್ದು ನಾಲಿಗೆ. ಇವು ಜ್ಞಾನೇಂದ್ರಿಯಗಳು. ಆಮೇಲೆ ಕರ್ಮೇಂದ್ರಿಯಗಳು, ವಾಕ್ ಮಾತಾಡುವಂಥದ್ದು, ಪಾಣಿ ಅಂದರೆ ಕೈ ಹಿಡಿಯುವಂಥದ್ದು, ಕೊಡುವಂಥದ್ದು, ತಗೊಳ್ಳುವಂಥದ್ದು, ವಾಕ್ ಪಾಣಿ. ಪಾದ ಅಂದ್ರೆ ಕಾಲು, ಪಾದ ಗೊತ್ತಲ್ಲ, ಪಾದ. ಮತ್ತು ಗುಹ್ಯ ಅಂದರೆ ಮೂತ್ರ ಬಿಡುವಂಥದ್ದು, ಗುದ ಅಂದರೆ ಮಲ ಬಿಡುವಂಥದ್ದು, ಮಲಮೂತ್ರ. ಗುಹ್ಯ, ಗುದ ಇವು ಕರ್ಮೇಂದ್ರಿಯಗಳು. ಮತ್ತೇನು ಹೇಳ್ತಾರಪ್ಪ ಅಂದ್ರೆ, ಕರ್ಣಗಳು ಯಾವುವು? ಮನ ಕರ್ಣೇಂದ್ರಿಯಗಳು ಏನಪ್ಪ ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ. ಇವು 5 ಕರ್ಣಗಳು. ಇವು ಹೇಳ್ತಾರ ಮಹಾತ್ಮರು, ಈ ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವು ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು. ಇವು ಅನೇಕ ರೂಪವಾಗಿದ್ದಂಥ ಸಂಸಾರದಿಂದ ಕಿತ್ತಿ, ಯಾಕಂದ್ರೆ ಇವೆಲ್ಲ ಎಲ್ಲಿ ಇಟ್ಟಿದ್ದೀವಿ ಅಂದ್ರೆ, ಇವೆಲ್ಲ ಬೇರೆ ಕಡೆ ಇಟ್ಟಿದ್ದೀವಿ, ಬೇರೆ ಜಾಗದಾಗ ಇಟ್ಟಿದ್ದೀವಿ. ಅಲ್ಲಿ ಸುಖ ಐತೇನು, ಇಲ್ಲಿ ಸುಖ ಐತೇನು, ಅನೇಕ ರೂಪವಾಗಿದ್ದಂಥ ಸಂಸಾರ ಅದರಲ್ಲಿ ಇಟ್ಟಿದ್ದೀವಿ. ಇದರಿಂದ ಸುಖ ಆಗ್ತದೇನು, ವಿಷಯಾದಿಗಳಿಂದ ಬೆನ್ನು ಬಿಟ್ಟು ಇದರಲ್ಲಿ ಸುಖ ಐತೇನು, ಅದರಲ್ಲಿ ಸುಖ ಐತೇನು ಅನ್ನುವಂಥದ್ದು ಹಾಗೆ. ಈಗ ಅವನ್ನು ತೆಗಿಬೇಕೀಗ. ಏನು ಹೇಳ್ತಾರೆ ಅವರು? ಈ ಶ್ರೋತೃ, ತ್ವಕ್ಕು, ಜಿಹ್ವ, ಘ್ರಾಣ, ನೇತ್ರ ಇವೇನದಾವಲ್ಲ, ಇವೆಲ್ಲ ಇಂದ್ರಿಯಗಳು. ಆಸೆಯಿಂದ, ಶಬ್ದ, ಸ್ಪರ್ಶ, ರೂಪು, ರಸಗಂಧದಿಂದ ಅಲ್ಲಿ ಸುಖ ಐತೇನಂತ ಇವೆಲ್ಲ ಕೆಲಸ ಮಾಡ್ತಾ ಇದ್ದಾವ. ಈಗ ಗುರು ಉಪದೇಶದಿಂದ ಗುರು ಹೇಳ್ತಾನೆ, ಈ ನಿಟ್ಟಂಥ ಜಾಗ ಸರಿಯಿಲ್ಲ. ಅದಕ್ಕೆ ಅವನ್ನ ಏನು ಹೇಳ್ತಾ, ಯಾಕಂದ್ರೆ ಇವೆಲ್ಲ ಇಂದ್ರಿಯಗಳು ಬಹಿರ್ಮುಖವಾಗಿ ಹೋಗ್ಬಿಟ್ಟಾವ. ಅಂದ್ರೆ ಹೊರಗಡೆನೇ ನೋಡಕತ್ತಾವ ಎಲ್ಲಸು, ಒಳಗಡೆ ಅವು ಬರ್ತಾ ಇಲ್ಲ. ಅದಕ್ಕೆ ಹೊರಗಡೆ ನೋಡುವಂಥದ್ದು, ಹೊರಗಡೆ ಹರಿಯುವಂಥದ್ದೇ ಇದ್ರ ಸ್ವಭಾವ. ಇಂದ್ರಿಯಗಳ ಸ್ವಭಾವ ಏನು? ಹೊರಗಡೆ ನೋಡುವಂಥದ್ದು. ಅದಕ್ಕೆ ಈ ಬ್ರಹ್ಮದೇವನಾದರೂ ಕೂಡ ಸಹ ಇವುಗಳನ್ನು ಬಹಿರ್ಮುಖವಾಗಿ ಮಾಡುವಂಗೆ ರಚನೆ ಮಾಡಿದಾನೆ. ತಾಕತ್ತಿದ್ರೆ ಒಳಗೆ ತಗೋ ಅಂತಾರೆ ಅವರು. ನಿನಗೆ ಶಕ್ತಿ ಇರ್ತದೆ ಒಳಗೆ ತಗೋ. ಹೊರಗ ನೋಡಂಗೆ ಬ್ರಹ್ಮದೇವ ಕೂಡ ಹೊರಗೆ ಮಾಡ್ಯಾನತ್ತ, ಇಂದ್ರಿಯಗಳನ್ನು ಹೊರಗೆ ನೋಡಂಗೆ ಮಾಡ್ಯಾನತನು. ಅದಕ್ಕೆ ಇಲ್ಲಿ ಕೂಡ ಈ ಬಹಿರ್ಮುಖದಲ್ಲಿ ಯಾವಾಗ ಇಂದ್ರಿಯಗಳು ಹೋಗ್ತಾವ, ಅಲ್ಲಿ ವಿಷಯಾದಿಗಳನ್ನು ಕೂಡಿಕೊಂಡು ಅಲ್ಲಿ ಏನಾಗ್ತದೆ, ಬಹಿರ್ಮುಖದಲ್ಲಿ ಇಂದ್ರಿಯಗಳು ಹೊರಗೋಗ್ಯಾವ. ಹೊರಗಿಂದ ನೋಡ್ತದ, ಕಿವಿ ಕೇಳುವಂಥದ್ದು, ಶಬ್ದ, ಸ್ಪರ್ಶ, ರೂಪು, ರಸದಲ್ಲೇ ಸುಖ ಐತಂತ ಇದು ಹೊರಮುಖ ಆಗ್ಯದಲ್ಲ. ಅದರಿಂದ ಏನಾಗ್ತದ ಅಂತಂದ್ರೆ, ಈ ವಿಷಯಾದಿಗಳಲ್ಲಿ ಕೂಡಿಕೊಂಡು ಅದರಲ್ಲಿ ಪ್ರೀತಿಯನ್ನು ಅಥವಾ ರಾಗವನ್ನು ಉತ್ಪತ್ತಿ ಮಾಡುವಂಥದ್ದು ಮತ್ತು ದ್ವೇಷವನ್ನಾದರೂ ಉತ್ಪತ್ತಿ ಮಾಡುವಂಥದ್ದು ಇದು ಉಂಟು ಮಾಡ್ತಾವೆ. ಯಾವಾಗ ಇಂದ್ರಿಯಗಳನ್ನು ಹೊರಗೆ ಬಿಟ್ಟಿವಿ ಅಂತಂದಾಗ ಇದರಿಂದ ಪಾಪರ ಘಟಿಸ್ತದ ಅಥವಾ ಪುಣ್ಯರ ಘಟಿಸ್ತದೆ. ಅಥವಾ ಇದರಿಂದ ರಾಗ ಅಂದರೆ ಪ್ರೀತಿ ಆಗುವಂಥದ್ದು ಅಥವಾ ಪ್ರೀತಿ ತೋರಿಸುವಂಥದ್ದು, ಮೋಹಕ್ಕೆ ಗುರಿಯಾಗುವಂಥದ್ದು, ಇಲ್ಲಾಂದ್ರೆ ದ್ವೇಷಕ್ಕೆ ಗುರಿಯಾಗುವಂಥದ್ದು. ಈ ರೀತಿ ಉಂಟು ಮಾಡ್ತದೆ ಯಾವಾಗ ಇಂದ್ರಿಯಗಳನ್ನು ಬಾಹ್ಯದಲ್ಲಿ ಬಿಟ್ಟಾಗ, ಹೊರಗಡೆ ಬಿಟ್ಟಾಗ, ಬಹಿರ್ಮುಖದಲ್ಲಿ ಬಿಟ್ಟಾಗ. ಅದಕ್ಕೆ ಇಲ್ಲಿ ಕೂಡ ಏನಾಗ್ತದ, ರಾಗ ದ್ವೇಷಗಳಿಂದ ಏನಾಗ್ತದಪ್ಪ, ಇಂದ್ರಿಯಗಳು ಯಾಕಂದ್ರೆ ಹೊರಗೆ ನೋಡಕತ್ತಿದ್ವು, ಅಲ್ಲಿ ಸುಖ ಐತೇನು, ಇಲ್ಲಿ ಸುಖ ಐತಂತ ವಾದವು. ಅಲ್ಲಿ ಏನಾಯಿತು, ರಾಗ ದ್ವೇಷ ಶುರುವಾಯಿತು. ರಾಗ ದ್ವೇಷದಿಂದ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಪಾಪ ಪುಣ್ಯಗಳು ಅದು. ರಾಗದಿಂದ ಮತ್ತು ದ್ವೇಷದಿಂದ, ರಾಗದಿಂದ ಪುಣ್ಯ ಆಗ್ತದೆ, ದ್ವೇಷದಿಂದ ಪಾಪ ಆಗ್ತದೆ. ಈ ಪುಣ್ಯ ಪಾಪಗಳಿಂದ ಏನು ಸಿಕ್ಕು ನಮಗೆ? ಪುಣ್ಯದಿಂದ ಸ್ವರ್ಗ, ಪಾಪದಿಂದ ನರಕ. ಯಾವುದರಿಂದ ಶುರುವಾಯಿತು ನಾವು ಮೊದಲು ತಿಳ್ಕೊಬೇಕು. ಮೂಲ ಬೇರು
ಈ ಇಂದ್ರಿಯಗಳನ್ನು ಬಹಿರ್ಮುಖ ಬಿಟ್ಟಿದ್ದೀವಲ್ಲ, ಅದರಿಂದ ರಾಗ ದ್ವೇಷ ಶುರುವಾಯಿತು, ರಾಗ ದ್ವೇಷದಿಂದ ಪಾಪ ಪುಣ್ಯ ಶುರುವಾಯಿತು, ಪಾಪ ಪುಣ್ಯದಿಂದ ಸ್ವರ್ಗ ನರಕ ಶುರುವಾಯಿತು. ಪುಣ್ಯ ಮಾಡಿದಾಗ ಸ್ವರ್ಗ ಸಿಗ್ತದ, ಪಾಪ ಮಾಡಿದಾಗ ನರಕ ಸಿಗ್ತದ. ಮತ್ತು ಇವುಗಳಿಂದ ಏನು ನಮಗೆ ಆಯ್ತಪ್ಪ ಅಂತಂದ್ರೆ ಸುಖ ದುಃಖಗಳು. ಪುಣ್ಯದಿಂದ ಸುಖ ಆಯಿತು, ಪಾಪದಿಂದ ದುಃಖ ಆಯಿತು. ಈ ದುಃಖಾದಿಗಳಿಂದ ಮತ್ತೇನು ಶುರುವಾಗ್ತದಪ್ಪ ಅಂದ್ರೆ ಪುನಃ ಮತ್ತು ಜನನ ಮರಣಗಳು ಪ್ರಾಪ್ತಿಯಾಗಿಬಿಟ್ಟು. ಈ ಕಾರಣದಿಂದ ಕರ್ಣಗಳನ್ನು ನೋಡ್ರಿ ಇಷ್ಟೆಲ್ಲ ಕೆಲಸ ಮಾಡ್ತದೆ. ನಮ್ಮಲ್ಲಿರುವಂಥ ಈ ಕಣ್ಣು, ಕಿವಿ, ಮೂಗು, ಮನಸ್ಸು, ಬುದ್ಧಿ, ಚಿತ್ತ ಇವೇ ನಮ್ಮನ್ನು ಒಯ್ದು ತಳ್ಳಕ್ಕೆ ಹಾಕೋದಿದು. ಒಯ್ದು ಚಂದ ಒಂದು ತಗ್ಗಿಗೆ ಹಾಕಿಬಿಡ್ತಾವೆ, ನಿನಗೆ ಹೇಳಕ್ಕೆ ಬರಲಾರ್ದಂಗೆ. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಕೊಡ್ತಾರೆ, ಕಣ್ಣು ನೋಡ್ತದಂದ್ರೆ ಕೂಡ ಅದು ಯಾವುದು ಶಾಶ್ವತ ಅಲ್ಲ. ಈ ಕಣ್ಣು ಕಿವಿ ಕೇಳ್ತಂದ್ರೆ ಅದು ಶಾಶ್ವತ ಅಲ್ಲ. ಅದಕ್ಕೆ ಮೋಹಗೊಳ್ಳಬೇಡ, ಮರಳಾಗಬೇಡ. ಒಂದೊಂದು ಜೀವಿಗಳೇ ಒಂದೊಂದಕ್ಕೆ ಮೋಹಕ್ಕೆ ಬಲಿಯಾಗಿ ಅವು ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾವೆ. ಮೊದಲು ನೋಡಿವಿಲ್ಲ, ಒಂದು ಚಿಗರೆ ಶಬ್ದಕ್ಕೆ ತನ್ನ ಜೀವವನ್ನು ಕೊಟ್ಟದ, ಸ್ಪರ್ಶಕ್ಕೆ ಆನೆ ತನ್ನ ಪ್ರಾಣವನ್ನು ಕೊಡ್ತದ, ರೂಪಕ್ಕೆ ಭ್ರಮರ ನೋಡ್ರಿ ಅದು ಸುಟ್ಕೊಂಡು ಹೋಗ್ತದೆ, ಅದು ಬೆಳಕಿಗೆ ಮರಳಾಗಿ. ತನ್ನ ರುಚಿ ನೋಡೋಕೆ ಹೋಗಿ ಮೀನು ಮೀನುಗಾರನ ಕೈ ಸಿಕ್ಕ ಅದು ಸಾಯ್ತದ ಅಲ್ಲ. ಇವೆಲ್ಲ ವಾಸನೆ. ಒಂದು ಭೃಂಗಿ ಅಥವಾ ಒಂದು ಭ್ರಮರ, ಅದು ಕೂಡ ವಾಸನೆ ನೋಡಿಬಿಟ್ಟು ಅದು ಭ್ರಮರ ಅಲ್ಲಿ ಹೋಗ್ತದೆ ಪ್ರಾಣವನ್ನು. ಒಂದೊಂದು ಜೀವಿಗಳು ಒಂದೊಂದು ವಿಷಯಕ್ಕೆ ಸತ್ತಾವಂದ್ರೆ 5 ವಿಷಯಗಳು ನಿನಗದಾವ: ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ. ಮಾಡಪ್ಪ ಹೋರಾಟ ಹೆಂಗೆ ಮಾಡ್ತಿದ್ದಿ? ಇದ್ರ ಜೊತೆ ಕೂಡ್ಕೊಂಡು ಅಂತಂದ್ರೆ ನೀ ಸತ್ತು ಆದಂಗೆ ಅಂತಾರೆ ಮಹಾತ್ಮರು. ಯಾವಾಗ ನೀರು ಹೋಗಿ ಹರಿತಾ ಇದ್ದಾವ, ಮೀನು ನೀರಿನ ಜೊತೆನೇ ಹೋಯ್ತಂದ್ರೆ ಸತ್ತದಂತಂಗೆ, ಹೌದಿಲ್ಲ? ಅದು ಯಾವಾಗ ನೀರಿನ ವಿರುದ್ಧ ಈಜಾಕತ್ತು ಅಂತಂದಾಗ ಅದು ಬದುಕ್ಯದ ಅಂತ ತಿಳ್ಕೊತೀವಿ ನಾವು. ಮತ್ತು ನೀರು ಜೊತೆನೇ ಒಂಟಿತ್ತಂದ್ರೆ ಸತ್ತದಂತಾನೆ ತಿಳ್ಕೊತೀವಿ. ಅಂದಾಗ ನಾವು ಇಂದ್ರಿಯಗಳ ಜೊತೆ ಒಂಟಿವಿ ಅಂದ್ರೆ ನಾವು ಸತ್ತಂಗೆ. ಮಹಾತ್ಮರ ದೃಷ್ಟಿಲಿ ನಾವೇನು ಬದುಕಿವೇನು? ಬದುಕಬೇಕಾಗಿತ್ತಂದ್ರೆ ಸದ್ಗುರು ವಾಕ್ಯವನ್ನು ಕೇಳು. ಇಂದ್ರಿಯಗಳ ಬಹಿರ್ಮುಖ ಆಗಿದ್ದಾವಲ್ಲ ಅವು ಒಳಗೆ ಸೆಳ್ಕೊ, ಒಳಗೆ ತಗೋ. ಮತ್ತೀಗ ನಾವೆಲ್ಲರೂ ಬದುಕಿವೇನೀಗ? ಮಹಾತ್ಮರ ದೃಷ್ಟಿ ನಾವೆಲ್ಲರೂ ಸತ್ತೀವಿ. ಯಾಕಂದರೆ ಆ ಇಂದ್ರಿಯಗಳನ್ನುವಂಥ ನೀರಿನ ಜೊತೆ ಹಂಗೆ ಹೊಂಟೀವಿ, ಅದ್ರ ಜೊತೆನೇ ಹೊಂಟೀವಿ. ಮತ್ತು ನಾವು ಬದುಕ್ಯಾರಂತ ಹೆಂಗಂತಾರೆ ಅವರು? ಬದುಕಬೇಕಾಗಿತ್ತಂದ್ರೆ ಇಲ್ಲಿ ತಿಳ್ಕೊ, ಆವಾಗ ಬದುಕ್ತಿದ್ದೆ ನೀನು. ಅಲ್ಲಿ ತಾನೇ ನೀ ಹುಟ್ಟಿದ್ರೂ ಹುಟ್ಟಲಾರ್ದಂಗೆ. ನೀ ಇದು ಕೆಲಸ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀವು ಹುಟ್ಟಿದ್ರೂ ಹುಟ್ಟಲಾರ್ದಂಗೆ ಭೂಮಿಗೆ ಭಾರ ಅಷ್ಟೇ. ಎಂಥ ಅದ್ಭುತ ವಿಚಾರ ಹೇಳ್ತಾರೆ ರೀ ಮಹಾತ್ಮರು. ಅದಕ್ಕೆ ಇಲ್ಲೇನಾಗ್ತದ, ಈ ಸುಖ ದುಃಖಾದಿಗಳಿಂದ ಪುನಃ ಜನನ ಮರಣಗಳು ಪ್ರಾಪ್ತಿಯಾಗ್ತಾವ. ಈ ಕಾರಣದಿಂದ ಕರ್ಣಗಳನ್ನು ಹೊರಗೆ ಬಿಡದೇ ಸ್ವಲ್ಪ ಒಳಗೆ ತಗೊಂಡು ತಮ್ಮ ಸ್ವರೂಪದ ಒಂದು ಸ್ಥಿತಿಗೆ ಹೇಳಿದಾರಿಲ್ಲ, ಸ್ವರೂಪದ ಅನುಸಂಧಾನಕ್ಕೆ ಹಚ್ಚಬೇಕು. ಈ ಕಣ್ಣು ಒಳಮುಖ ಆಗಬೇಕು, ನೋಡುವಂಥ ದೃಶ್ಯ. ಒಳಗೆ ದೊಡ್ಡ ಪ್ರಪಂಚ ಐತಿ. ನಮ್ಮ ಒಳಗಡೆ ದೊಡ್ಡ ಪ್ರಪಂಚ ಐತೆ ಅದು. ಅದಕ್ಕೆ ಇವು ಇಂದ್ರಿಯಗಳನ್ನು ಹೊರಮುಖ ಆದಂಥದ್ದನ್ನು ಒಳಗೆ ತಗೊಂಡು ಈ ನಮ್ಮ ಸ್ವರೂಪದ ಅನುಸಂಧಾನಕ್ಕೆ ಹಚ್ಚಬೇಕು. ಈ ರೀತಿ ಇಂದ್ರಿಯಗಳನ್ನು ಮತ್ತು ಮನಸ್ಸು ಇವೆಲ್ಲವುಗಳನ್ನು ಪರಮಾತ್ಮನ ಚಿಂತನೆಗೆ ಹಚ್ಚಬೇಕು. ಹೊರಗೆ ಬಿಡುವಂಥದ್ದಲ್ಲ. ಹೊರಗೆ ಬಿಟ್ಟು 84 ಲಕ್ಷ ಜೀವರಾಶಿ ಇದನ್ನು ಸಂಸಾರ ನಂಬಿ, ಶರೀರವನ್ನು ನಂಬಿ ಇದನ್ನೆಲ್ಲ ಮಾಡಿ ಅವ್ರು ನನ್ನವರು, ಇವ್ರು ನನ್ನವರು. ಅದಕ್ಕೆ ಹೇಳ್ತಾರೆ, ಎಲ್ಲರೂ ನನ್ನವರು ಅಂದು, ಇದು ನನ್ನ ಮಗ, ಇದು ನನ್ನ ಮೊಮ್ಮಕ್ಕಳು, ಇದು ನನ್ನ ಮನೆ, ಇದು ನನ್ನ ಸಂಸಾರ ಅಂತಂತ ಇಷ್ಟು ಜನ್ಮಗಳು ಬಂದು ಹೋಗ್ಯಾವೀಗ. ಮತ್ತು ಇನ್ನೂ ನಿನಗೆ ಅದ್ರ ಬಗ್ಗೆ ಎಷ್ಟಪ್ಪ ಇದು ಹುಟ್ಟೋದು ಸಾಯೋದಂತ ಅನ್ನುವಂಥ ಬ್ಯಾಸರಿಕೆನೇ ನಿನಗೆ ಬರಲಿಲ್ಲ ಅಂದ್ರೆ ಎಂಥ ಅಜ್ಞಾನಿಯೋ ಅಂತಾರೆ ಮಹಾತ್ಮರು. ಅದಕ್ಕೆ ಏನು ಮಾಡಬೇಕೀಗ? ಇರಲಿ ಶರೀರ, ಸಂಸಾರ ಮಾಡಲಿ, ವ್ಯವಹಾರ ಮಾಡಲಿ, ಆದರೆ ಮನಸ್ಸು ಎಲ್ಲಿ ಹಚ್ಚಬೇಕು? ಪರಮಾತ್ಮನ ಚಿಂತನೆಗೆ ಹಚ್ಚಬೇಕು ಅಂತಂದ್ರೆ. ಭಾಳ ಚಿಂತೆ ಮಾಡ್ತೀವಿ, ಮನೆ ಚಿಂತೆ ಭಾಳ ಮಾಡ್ತೀವಲ್ಲ ನಾವು. ಮುಕ್ಕಾಲು ಭಾಗ ಮನೆ ಚಿಂತೆ, ಮುಕ್ಕಾಲು ಭಾಗ ಅಂದರೆ 98% ಬರೀ ಮನೆ ಚಿಂತೆ ಮಾಡ್ತೀವಿ. ಅದು ಆಗೋದಲ್ಲ, ಬರೋದಲ್ಲ, ಹೋಗೋದಲ್ಲ.
ಅದೇನು ಆಗ್ಬೇಕಾಗ್ಯದ ಆಗಿರ್ತಾವ. ಬಲ್ಲು ಚಿಂತೆ ಮಾಡೋರು ಮಹಾತ್ಮರು ಹೇಳ್ತಾರೆ, ಆ ಚಿಂತೆ ಬೇಡ, ಬಿಟ್ಬಿಡು. ಆ ಚಿಂತೆ ಎಲ್ಲ ಭಗವಂತನ ಪಾದಕ್ಕೆ ಹಾಕಿ ಪರಮಾತ್ಮನ ಚಿಂತನೆಯನ್ನು ಮಾಡುವಂಥದ್ದು ಕಲಿ ಅಂತಾರೆ ಅವರು. ಅದಕ್ಕೆ ಹಚ್ಚು ನಿನ್ನ ಮನಸ್ಸನ್ನು. ಬೇರೆ ಯಾರು ನೀವು ಹಚ್ಚಿರಿ ಅಂತ ಹೇಳಂಗಿಲ್ಲ. ನಿಮ್ಮ ಮನಸ್ಸು ಅದು ಅಷ್ಟು ಬೇಗ ಹಂಗೆ ವಿಚಾರ ಮಾಡೋಕ್ಕೆ ಹೋಗಂಗಿಲ್ಲ. ಮನಸ್ಸು ಇದು ಯಾವುದು ಅಲ್ಲ, ಇದು ಮಾಯಿಂದ ಕೂಡಿದಂಥದ್ದು, ಯಾವುದು ನಾಶ ಆಗ್ತದೆ, ಯಾವುದು ಕ್ಷಣಿಕ ಇರ್ತದೆ, ಅದಕ್ಕೆ ಬಲ್ಲು ಬಡ್ದಾಡ್ತದೆ ಈ ಮನಸ್ಸು. ಹೊರಗೆ ಹೋಗ್ತದೆ. ಅದು ಯಾಕೆ ಹೊರಗೆ ಹೋಗ್ತದಂದ್ರೆ ಅದಕ್ಕೆ ಹಿಂದೆ ಬಿದ್ದದ, ಅದಕ್ಕೆ ರೂಢಿ ಬಿದ್ದುಬಿಟ್ಟದ ಅದಕ್ಕೆ ಹಿಂದಿನ ಜನ್ಮಗಳಲ್ಲಿ. ಆ ಮನಸ್ಸು ಒಳಗೆ ಬಂದು ರೂಢಿನೇ ಇಲ್ಲ ಅದಕ್ಕೆ. ಮತ್ತು ಅದು ಹೆಂಗೆ ಬಂದು ಕುಂದಿರ್ತದೆ ಹೇಳ್ರಿ? ಬಂದು ಕುಂತು ಗುರುವಾಕ್ಯವನ್ನು ಕೇಳಬೇಕು. ಏನು ಹೇಳಕತ್ತಾರಪ್ಪ ಅಂತ ಕುಂತು ಕೇಳ್ತದಾನೆ. ಇಲ್ಲಿ ಕುಂತು ಎಷ್ಟು ಕಡೆ ತಿರುಗಾಡಿ ಬರ್ತದಾನೆ. ಶರೀರವನ್ನು ಕುಂದಿರ್ಸಿರ್ತದ, ಎಲ್ಲೆಲ್ಲಿ ತಿರುಗಾಡಿ ಬರ್ತದಾನೆ ಯಾರಿಗೆ ಗೊತ್ತದ? ತಿರುಗಾಡಿ ಬಂದು ಏನಾರು ಹೇಳ್ದಾನೆ, ಹೌದಲ್ಲ ಏನೇನು ಹೇಳ್ಬಿಟ್ರೆ ಬಿಡಪ್ಪ ಅಂತೀವಿ. ಯಾಕೆ ಮನಸ್ಸು ಭಾಳ ತಿರುಗಾಡಕ್ಕೆ ಹೋಗ್ಬಿಟ್ಟಿರ್ತದೆ ಅದು. ಯಾಕಂದ್ರೆ ಜನ್ಮಾಂತರ ಅದಕ್ಕೆ ಹೊರಗೆ ತಿರುಗಾಡೋ ರೂಢಿ ಆಗಿಬಿಟ್ಟದ ಅದಕ್ಕೆ. ಮತ್ತು ಈಗ ನೀವು ಹುಷಾರಾಗಬೇಕೀಗ. ಹುಷಾರಾಗಿ ಏನು ಮಾಡಬೇಕು? ಅರೆ ಏಯ್ ಗುರುನಾಥನ ವಾಕ್ಯಗಳು ಇಲ್ಲಿ ಇದ್ದಾವ, ಕುಂತು ಕೇಳು ಅಂತ ಆ ಕಡೆ ಏನು ಅಪ್ಪ ಅಮ್ಮ ಬಂಧು ಬಳಗ ಆ ಊರು ಈ ಊರು ಏನೇನೋ ನೋಡೋಕೆ ಹೋಗಿರ್ತದೆ, ಕೇಳೋಕೆ ಹೋಗಿರ್ತದೆ, ಮಾತಿಗೆ ಹೋಗಿರ್ತದೆ. ಅದನ್ನ ಎಳ್ಕೊಂಡು ತಂದು ಇಲ್ಲಿ ಕುಂದಿರಿಸ್ಬೇಕು. ಅದು 1 ಸಲ ಚಂದ, 2 ಸಲ ಚಂದ, 3-4 ಸಲ ಹಂಗೆ ಮಾಡ್ತದೆ. ಭಾಳ ಕಷ್ಟ ಕೊಡ್ತದೆ ಅದು, ಮನಸ್ಸನ್ನು ಭಾಳ ಕಷ್ಟ ಕೊಡ್ತದೆ. ಯಾವಾಗ ಅದು ಬಿಡದೆ ಇದಕ್ಕೆ ಮತ್ತೆ ತಂದು ಹಚ್ಚಿದೀವಿ ಅಂದ್ರೆ ಆವಾಗ ಚಂದ ಕುಂದಿರ್ತದೆ. ಅವಾಗ ಇದು ಬಿಟ್ಟಂಗೆ ಕಾಣಂಗಿಲ್ಲಪ್ಪ ಇವರು ನನಗೆ, ಇನ್ನೇನೋ ಇದ್ದಂಗೆ ಐತೆ, ಇದನ್ನು ಕೇಳಬೇಕಂತ ಸ್ವಲ್ಪ ದಿವಸ ಆದಮೇಲೆ ಆವಾಗ ರೂಢಿಯಾಗಿ ಒಂಚೂರು ಕೇಳೋಕ್ಕೆ ಕಲಿತದ ಅಷ್ಟೇ. ಮನಸ್ಸಂದ್ರೆ ಸಾಮಾನ್ಯ ಅಲ್ಲದು. ಅದಕ್ಕೆ ಈ ರೀತಿ ಆ ಮನಸ್ಸನ್ನು ತೊಗೊಂಡು ಅದು ನಿನ್ನ ಕೈಯಾಗ. ಮತ್ತು ಹಿಂಗೆ ಹೊರಗೆ ಬಿಟ್ಟೆ ಅಂತಂದ್ರೆ ಎಷ್ಟು ಜನ್ಮಕ್ಕೂ ನಿನ್ನ ಮನಸ್ಸು ನಿನ್ನ ಕೈಗೆ ಸಿಗಂಗಿಲ್ಲ. ಅದು ನಿನಗೆ ನಿನಗೆ ಪಾತಾಳ ಕಾಯ್ಕೊತ ಹೋಗ್ತದ. ಅದು ಯಾವತ್ತು ನಿನ್ನ ಮನಸ್ಸು ನಿನ್ನ ಕೈ ಸಿಗಂಗಿಲ್ಲ. ಆ ಮನಸ್ಸು ನಿನ್ನ ಕೈ ಸಿಗ್ಬೇಕಾದ್ರೆ ಗುರುವಾಕ್ಯನೇ ಬೇಕು. ಅದಕ್ಕೆ ಗುರುವಾಕ್ಯ ಏನು ಹೇಳ್ತಾನೆ ಅದನ್ನು ಕೇಳ್ಕೊಂಡು ಆ ಮನಸ್ಸನ್ನು ಸ್ವಲ್ಪ ಮೆಲ್ಲಕ್ಕೆ ಜೀವ ಮಾಡಿ ತೊಗೊಂಡು, ಇಲ್ಲಪ್ಪ ಬೇರೆ ಏನು ಕೆಲಸಕ್ಕೆ ಹೋಗೋದು ಬೇಡ, ಅದು ಇದು ಏನು ಮಾಡೋದು ಬೇಡ, 1 ತಾಸು 1/4 ತಾಸು ಗುರುವಾಕ್ಯ ಏನು ಬರ್ತಾ ಇದ್ದಾವ ಒಂಚೂರು ಕೇಳಮ್ಮ ಅಂತ ಅದಕ್ಕೆ ಹೇಳಿ ಕುಡಿಸಿದಾಗ ಅದಕ್ಕೆ ಅಭ್ಯಾಸ ಆಯ್ತಂದ್ರೆ ಮತ್ತು ಅದು ಹೊರಗೆ ಹೋಗಂಗಿಲ್ಲ. ಅದು ಮತ್ತು ಹೊರಗೆ ಬಾಹ್ಯದಲ್ಲಿ ಹೋಗಂಗಿಲ್ಲ. ಅದು ಇದಕ್ಕೆ ರುಚಿ ಕಾಣಿಸ್ಬೇಕು. ಇದು ಒಳಗಿಂದ ಈ ರುಚಿ ಕಾಣಿಸ್ಬೇಕು. ಅದು ಹೊರಗಿನ ರುಚಿ ಕಂಡುಬಿಟ್ಟದ ಅದಕ್ಕೆ. ಅದು ಅಷ್ಟು ತಕ್ಷಣ ಈ ಕಡೆ ಬರೋಂಗಿಲ್ಲ. ಈ ರುಚಿ ಬೇಗ ಹತ್ತಂಗಿಲ್ಲ ಅದಕ್ಕೆ. ಇದಕ್ಕೆ ರುಚಿ ಹತ್ತಿಸ್ಬೇಕಾದ್ರೆ ಕ್ರಮವಾಗಿ ಕೂತ್ಕೊಳ್ಳೋದು, ತಿಳ್ಕೊಳ್ಳೋದು ಕಲಿಸ್ಬೇಕಾಗ್ತದೆ. ಅದಕ್ಕೆ ಈ ರೀತಿ ಪರಮಾತ್ಮನ ಚಿಂತನೆಗೆ ಹಚ್ಚೋದ್ರಿಂದ ಏನು ಈ ಒಂದು ಭಾಳ ಯೋಗ್ಯ ಜೀವಾತ್ಮನಿಗೆ ಇಂದ್ರಿಯ ನಿಗ್ರಹ, ಮನೋನಿಗ್ರಹಗಳು ಎಲ್ಲಿರ್ತಾವೋ ಅಲ್ಲಿ ಶಾಂತಿ ಇರ್ತದ. ಇಲ್ಲಾಂದ್ರೆ ಹೊಡೆದಾಡ್ತಾವೆ ನೋಡ್ರಿ. ಎಲ್ಲೆಲ್ಲೋ ಒಂದೊಂದು ಕಡೆ ನೋಡಬೇಕು. ಪ್ರತಿ ದಿವಸ ಜಗಳ, ಬಡ್ದಾಟನೇ ಜೀವನ. ಅದು ಮಹಾತ್ಮರು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಶಾಂತಿ ಎಲ್ಲಿರ್ತದಪ್ಪ ಅಂದ್ರೆ ನಿನ್ನ ಇಂದ್ರಿಯಗಳು ನಿಗ್ರಹ ಇರಬೇಕು, ಮತ್ತು ಮನಸ್ಸು ನಿಗ್ರಹ ಎಲ್ಲಿರ್ತದ ಅಲ್ಲಿ ಶಾಂತಿ ಇರ್ತದ, ಸುಖ ಇರ್ತದ, ಜ್ಞಾನ ಮೊದಲಾದವುಗಳು ಪ್ರಾಪ್ತಿ ಆಗ್ತದೆ. ಅಲ್ಲಿ ಸುಖ ಶಾಂತಿ ಇರ್ತದೆ. ನಿನ್ನ ಮನಸ್ಸಿನಲ್ಲೇ ಇದು. ನಿನ್ನ ಮನಸ್ಸಿನಲ್ಲೇ ಆ ಶಾಂತಿ ಆಯಿತು, ಸುಖ ಅನಿಸ್ತು ಅಂದಾಗ ಯಾವಾಗ ಶಾಂತಿ ಆಗ್ತದೆ ಅಲ್ಲೇ ಸುಖ ಮತ್ತು ಏನಪ್ಪ ಅಂದ್ರೆ ಜ್ಞಾನ ಅಳವಡ್ತದೆ. ನಿನ್ನ ಮನಸ್ಸು ಯಾವಾಗ ಶಾಂತವಾಗಿರ್ತದೆ ಆವಾಗ ನಿನಗೆ ಸುಖ ಮತ್ತು ಜ್ಞಾನ ಅಲ್ಲಿ ಪ್ರಾಪ್ತ ಆಗ್ತಾವೆ. ಅದರಿಂದ ಕರ್ಣವನ್ನು ಅಖಿಳ ಸಂಸರಣದಿಂದ, ಕರ್ಣವನ್ನು ಬೇರೆ ಕಡೆ ಏನು ವ್ಯವಹಾರ ಮಾಡೋಕ್ಕೆ ಹೋಗ್ತದಲ್ಲ ಅದರಿಂದ ಅದನ್ನು ಎಳೆಯುವಂಥದ್ದು, ತೆಗೆಯುವಂಥದ್ದು ಚಂದಮ್ಮ. ಆ ಕಡೆ ಬಿಡಬೇಡ, ವಿಷಯಾದಿಗಳ ಕಡೆ ಬಿಡಬೇಡ, ಅದರಿಂದ ದುಃಖನೇ ಐತೆ. ಆ ಕರ್ಣಗಳನ್ನು ನೀನು ಪರಮಾತ್ಮನ ಒಂದು ಧ್ಯಾನಕ್ಕೆ, ಪರಮಾತ್ಮನ ಒಂದು ಚಿಂತನೆಗೆ ಹಚ್ಚು. ಇದರಿಂದ ನಿನಗೆ ಅನಂತದ್ದು. ಇದು ಎಂಥದಂದ್ರೆ ನೋಡ್ರಿ, ದೊಡ್ಡ ಆನಂದ ಇದು, ಸಣ್ಣದು ಅಲ್ಲ ಇದು. ಒಂದು ಸಲ ಈ ಕಷ್ಟಪಟ್ಟು ಇದನ್ನು ತಿಳ್ಕೊಂಡು ಇಂಥದನ್ನು ಪಡ್ಕೊಂಡು ಬಿಟ್ರೆ ಯಾವ ಕಾಲಕ್ಕೂ ದುಃಖ ಅನ್ನುವಂಥದ್ದು ಸುಳಿಯೋದೇ ಇಲ್ಲ. ಮತ್ತು ಸತ್ತ ಮೇಲೆ ಬರುವಂಥದ್ದು ಇದು ಫಲ ಅಲ್ಲ. ಇದು ಇದ್ದಾಗೆ ಫಲವನ್ನು ಪಡ್ಕೊಳ್ಳುವಂಥದ್ದು ಇದು. ನಾವು ಎಷ್ಟು ಶ್ರದ್ಧೆಯಿಂದ ಕೇಳ್ತೀವಿ, ನಂಬಿಕೆಯಿಂದ ಕೇಳ್ತೀವಿ, ಎಷ್ಟು ಪ್ರಯತ್ನ ಮಾಡ್ತೀವಿ, ಅಷ್ಟು ಇದೇ ಶರೀರದಲ್ಲೇ ಸಾರ್ಥಕ ಮಾಡ್ಕೊಂಡ್ಬಿಡ್ಲಿಕ್ಕೆ ಸಾಧ್ಯ ಅದ. ಇದನ್ನು ಈ ಫಲ ಇದ್ದಾಗೆ ಕಾಣಕ್ಕೆ ಸಾಧ್ಯ ಅದ. ಅಂಥ ಒಂದು ವಿಚಾರ, ಅದ್ಭುತವಾದಂಥ ವಿಚಾರಗಳನ್ನು ನಾವೆಲ್ಲರೂ ಕೇಳ್ತೀವಿ ಅಂದರೆ ನಾವೆಲ್ಲರೂ ಧನ್ಯರು.
ಮತ್ತು ಮುಂದಿನ ವಿಚಾರ ನಾಳೆ ನೋಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರಾವು.